ಅನಂತ್. ಹಾಯ್ ಮಕ್ಳೇ, ಗುಡ್ ಈವ್ನಿಂಗ್. ನಾನು ಮಾತಾಡ್ತಿರೋದು ಎಲ್ರಿಗೂ ಕೇಳಿಸ್ತಿದೆ ಅಲ್ವಾ? ಒಂದ್ಸಲ ಎಲ್ರು ಹ್ಯಾಂಡ್ ರೈಸ್ ಮಾಡ್ಬಿಡಿ ಕೇಳಿಸ್ತಿದೆ ಅಂತ. ಮತ್ತೆ ನಿನ್ನೆ ಹೇಳ್ಕೊಟ್ರು, ನಿನ್ನೆ ಹೇಳಿರುವಂತ ಸಿಲೆಬಸ್ ನೀವು ಕೂಡ ಕೇಳಿಸ್ಕೊಂಡಿದ್ದೀರಾ. ನಿನ್ನೆ ಸಿಲೆಬಸ್ ಏನು ಅಂದ್ರೆ ಏನೆಲ್ಲ ಚೇಂಜಸ್ ಆಗಿದೆ, ಯಾವ ಸಬ್ಜೆಕ್ಟ್ ನ ನಾವು ಇವಾಗ ಮತ್ತೆ ಎಕ್ಸ್ಟ್ರಾ ಓದ್ಬೇಕು ಅಂತ ಹೇಳಿ ಅದೆಲ್ಲ ನಿಮಗೆ ಗೊತ್ತಾಗಿದೆ. ಆದ್ರೂ ಇನ್ನೊಂದ್ಸಲ ರಿಮೈಂಡ್ ಮಾಡ್ತೀನಿ. ಈ ಸಿಲೆಬಸ್ ಕಾಪಿ ಅಂದ್ರೆ ಅದು ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಅದು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪಾಠ ಇದ್ರೂ ಕೂಡ ಅದನ್ನ ಚೆನ್ನಾಗಿ ಓದ್ಕೊಳ್ಳಿ. ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಲೆವೆಲ್ಗೆ ಯಾವ ತರ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ಕೂಡ ಸುಮ್ಮನೆ ಒಂದ್ 2-3 ಕ್ವಶನ್ಸ್ ನ ನಾವಿವತ್ತು ನೋಡೋಣ. ನಾಳೆ ಒಂದು ಟಾಪಿಕ್ ಅದರಲ್ಲಿ ತಗೋಣ. ನಾವು ಯಾವ್ದಾದ್ರು ಒಂದು ಟಾಪಿಕ್ ನ ನಾವು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಲೆಟ್ ಅಸ್ ಸೊ ಏನ್ ಚೇಂಜಸ್ ಆಗಿದೆ ನಿನ್ನೆ ಡಿಸ್ಕಸ್ ಮಾಡಿದ್ವಿ, ನೆನ್ಪು ಮಾಡ್ತಾ ಇದೀನಿ ಅಷ್ಟೇನೆ. ಏನು ಹೊಸದಾಗಿ ಸೇರ್ಕೊಂಡಿದೆ ಅದು ನೋಡಿ. ಮೆಂಟಲ್ ಅಬಿಲಿಟಿ ಸೇಮ್ ಮ್ಯಾಥ್ಸ್ ಅಷ್ಟೇ ಇದೆ, 20 ಕ್ವಶನ್ಸ್ 25 ಮಾರ್ಕ್ಸ್. ಲ್ಯಾಂಗ್ವೇಜ್ 20 ಕ್ವಶನ್ಸ್ 25 ಮಾರ್ಕ್ಸ್, ಏನು ಚೇಂಜಸ್ ಇಲ್ಲ. ಮೆಂಟಲ್ ಎಬಿಲಿಟಿ 40 ಕ್ವಶನ್ಸ್ ಇತ್ತಲ್ವಾ, ಅದನ್ನ ಡಿವೈಡ್ ಮಾಡಿದರೆ ಇದು ಮೆಂಟಲ್ ಎಬಿಲಿಟಿ ಮತ್ತೆ EVS ಗೆ. EVS ಅಂದ್ರೆ ಎನ್ವಿರಾನ್ಮೆಂಟಲ್ ಸೈನ್ಸ್. ಸೊ ಇದರಲ್ಲಿ ಏನೆಲ್ಲ ಇದೆ ಸಿಲೆಬಸ್ ಅಂತಂದ್ರೆ ನೋಡಿ, ನ್ಯಾಚುರಲ್ ವರ್ಲ್ಡ್, ನೈಸರ್ಗಿಕ ಪ್ರಪಂಚ ಅಂತ ಹೇಳ್ತೀವಿ. ಹ್ಯೂಮನ್ ಬಾಡಿ, ಮಾನವನ ದೇಹ, ಅದರೊಳಗಡೆ ಏನೇನು ನಾವು ಕಲಿತೀವಿ. ಫುಡ್ ಅಂಡ್ ನ್ಯೂಟ್ರಿಯೆಂಟ್ಸ್, ಹೈಜೀನ್ ಅಂಡ್ ಕ್ಲೀನ್ನೆಸ್, ಫುಡ್ ಆಹಾರ ಮತ್ತು ಪೌಷ್ಟಿಕಾಂಶಗಳು, ಆ ತರದ್ದು. ಆಮೇಲೆ ಸೈನ್ಸ್ ಇನ್ ಡೈಲಿ ಲೈಫ್, ದಿನನಿತ್ಯ ನೀವು ಏನು ಸೈನ್ಸ್ ಅನ್ನ ನೀವು ಮನೆಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನೋಡಿ, ವಾಟರ್ ಅಂಡ್ ಏರ್ ಪೊಲ್ಯೂಷನ್ ಯಾವ್ದ್ರಿಂದ ಆಗುತ್ತೆ, ಸೊ ಯಾವ ಆಕ್ಸಿಜನ್ ಅದರಲ್ಲಿ ಯಾವ ಗ್ಯಾಸ್ ಬಿಡುಗಡೆ ಆಗುತ್ತೆ, ಕನ್ಸರ್ವೇಷನ್ ಯಾವ ರೀತಿ ನಾವು ವಾಟರ್ ಕನ್ಸರ್ವೇಷನ್ ಮಾಡಬೇಕು, ಫುಡ್ ಪ್ರಿಸರ್ವೇಷನ್, ಫುಡ್ ನ ಯಾವ ರೀತಿ ಪ್ರಿಸರ್ವ್ ಮಾಡ್ತಾರೆ. ಹಾಗಾದ್ರೆ ಪ್ಯಾಕೆಟ್ ಅಲ್ಲಿ ಇರುವಂತ ಫುಡ್ ಅಲ್ಲಿ ಏನೆಲ್ಲ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಪ್ರಿಸರ್ವೇಟಿವ್ಸ್ ಅಂದ್ರೆ ಪ್ಯಾಕೆಟ್ ಒಳಗಡೆ ಇರುವಂತ ಆಹಾರ ಕೆಡದನೆ ಇರ್ಲಿಕ್ಕೆ, ತುಂಬಾ ದಿನ ಅದು ಹೆಚ್ಚು ದಿನ ಹಾಳಾಗದೇ ಇರ್ಲಿಕ್ಕೆ ಕೆಲವೊಂದು ಕೆಮಿಕಲ್ಸ್ ಅನ್ನ ಹಾಕ್ತಾರೆ. ಸೊ ಅದನ್ನ ಫುಡ್ ಪ್ರಿಸರ್ವೇಷನ್ ಅನ್ನೋದು ಅಲ್ಲಿಂದಲೂ ಬರುತ್ತೆ. ಜೊತೆಗೆ ನೀವು ಮನೆಯಲ್ಲಿ ಆಹಾರವನ್ನ ಹಾಳು ಮಾಡದೇನೆ, ಅಂದ್ರೆ ಫುಡ್ ನ ಹಾಳಾಗದೇನೆ ಇಡ್ಲಿಕ್ಕೆ ಏನೇನೆಲ್ಲ ಮಾಡ್ತೀವಿ ನಾವು. ಫಸ್ಟ್ ಉದಾಹರಣೆಗೆ ಹಾಲು, ಅದನ್ನ ಕಾಯಿಸ್ತೀವಿ, ಕೆಲವೊಂದು ವಸ್ತುಗಳನ್ನ ಒಣಗಿಸ್ತೀವಿ, ಹೌದಾ. ಸೊ ಡ್ರೈಯೇಷನ್, ಬಾಯ್ಲಿಂಗು, ಆಮೇಲೆ ಕೆಲವೊಂದು ವಸ್ತುಗಳನ್ನ ಫ್ರಿಡ್ಜ್ ಅಲ್ಲಿ ಇಡ್ತೀವಿ. ಸೊ ಈ ರೀತಿ ಅದನ್ನ ಫುಡ್ ಪ್ರಿಸರ್ವೇಷನ್ ಅಂತ ಕರಿತೀವಿ. ಯಾವ್ಯಾವ ವಸ್ತುನ ಏನೇನ್ ಮಾಡ್ತೀವಿ ಅವಕ್ಕೆಲ್ಲ ಏನೇನು ಅಂತ ಹೇಳ್ಕೊಡ್ತೀವಿ. ಸೊ ವಾಟರ್ ಅಂಡ್ ಸಾಯಿಲ್, ಸೋಷಿಯಲ್ ಸರೌಂಡಿಂಗ್ಸ್, ಸೂಪರ್ಲೇಟಿವ್ಸ್. ಸೂಪರ್ಲೇಟಿವ್ಸ್ ಅಂದ್ರೆ ಲಾರ್ಜೆಸ್ಟ್ ಸ್ಟೇಟ್ ಆಫ್ ದ ಇಂಡಿಯಾ, ಸೊ ಹೈಯೆಸ್ಟ್ ಪೀಕ್ ಆಫ್ ಇಂಡಿಯಾ, ಟಾಲೆಸ್ಟ್ ಮೌಂಟೇನ್ ಇನ್ ದ ಇಂಡಿಯಾ, ಈ ತರ ಬರ್ಬೋದು. ಸುಮ್ಮನೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡೋಣ ನೀವು ಎಷ್ಟು ಚೆನ್ನಾಗಿ. ಈಗ ಟ್ರಾನ್ಸ್ಪೋರ್ಟೇಷನ್ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಇದೆ ಇಲ್ಲಿ, ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. ವಿಚ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇಸ್ ಬೆಸ್ಟ್ suited for carrying heavy goods over long distance at low cost? ನೋಡಿ, ಕಡಿಮೆ ವೆಚ್ಚದಲ್ಲಿ ದೀರ್ಘವಾಗಿ ದೂರಗಳಿಗೆ ಭಾರವಾದ ಸರಕುಗಳನ್ನು ಸಾಗಿಸಲು ಯಾವ ಸಾರಿಗೆ ಸೂಕ್ತ ಅಂತ ಕೇಳಿದ್ದಾರೆ. ಬೆಸ್ಟ್ ಕ್ಯಾರಿಯಿಂಗ್ ಹೆವಿ ಗೂಡ್ಸ್ ಮತ್ತೆ ಲಾಂಗ್ ಡಿಸ್ಟೆನ್ಸ್ಗೆ ಏರ್ ಟ್ರಾನ್ಸ್ಪೋರ್ಟ್, ರೋಡ್ ಟ್ರಾನ್ಸ್ಪೋರ್ಟ್, ರೈಲ್ ಟ್ರಾನ್ಸ್ಪೋರ್ಟ್, ವಾಟರ್ ಟ್ರಾನ್ಸ್ಪೋರ್ಟ್ ಅಂತ ಇದೆ. ಸೊ ನೋಡೋಣ ಅದರಲ್ಲಿ ವಾಯು ಸಾರಿಗೆ, ರಸ್ತೆ ಸಾರಿಗೆ, ಯಾವುದು ಹೆವಿ ಟ್ರಾನ್ಸ್ಪೋರ್ಟ್ ನ ನಾವು ಲಾಂಗ್ ಡಿಸ್ಟೆನ್ಸ್ಗೆ ಈಸಿ ಆಗ್ಬೇಕು, ಕಾಸ್ಟ್ ಕಡಿಮೆ ಆಗ್ಬೇಕು, ದುಡ್ಡು ವೆಚ್ಚನೂ ಕಡಿಮೆ ಇರಬೇಕು. ಕಡಿಮೆ ವೆಚ್ಚ, ದೀರ್ಘವಾದ ದೂರಗಳಿಗೆ ಅಂದ್ರೆ ಅತಿ ಹೆಚ್ಚು ದೂರಗಳಿಗೆ ಭಾರವಾದ ಸರಕನ್ನು ಸಾಗಿಸ್ಲಿಕ್ಕೆ ಇರುವಂತಹ ಸಾರಿಗೆ ಟ್ರಾನ್ಸ್ಪೋರ್ಟೇಷನ್ ಯಾವುದು? ಇದು ಕಾಮನ್ ಸೆನ್ಸ್ ಮಕ್ಕಳೇ, ನಿಮಗೆಲ್ಲ 3rd 4th ಅಲ್ಲಿ ಹೇಳ್ಕೊಟ್ಟಿರ್ತಾರೆ.
Yes, right answer is option D. Only 14 members have given the right answer. ಜಲಸಾರಿಗೆ ಟ್ರೈನು ಕೂಡ ಹೌದು, ಆದ್ರೆ ಇದು ಟ್ರೈನ್ಗಿಂತ ಕಡಿಮೆ ಕಾಸ್ಟ್ ಅಲ್ಲಿ ಹೋಗೋದು ನಮಗೆ ಜಲಸಾರಿಗೆ, ಮೀನ್ಸ್ ವಾಟರ್ ಟ್ರಾನ್ಸ್ಪೋರ್ಟ್. ಅಂದ್ರೆ ದೊಡ್ಡ ದೊಡ್ಡ ಶಿಪ್ ಗಳಲ್ಲಿ ಇವತ್ತು ಕೂಡ ನಾವು ದೊಡ್ಡ ದೊಡ್ಡ ಶಿಪ್ ಗಳಲ್ಲಿ ನಮಗೆ ವಸ್ತುಗಳು ತುಂಬಾ ಚೀಪ್ ಆಗಿ ತಲುಪುತ್ತೆ, ಹೌದಾ? ಹಾಗಾಗಿ ದ ರೈಟ್ ಆನ್ಸರ್ ಇಸ್ ವಾಟರ್ ಟ್ರಾನ್ಸ್ಪೋರ್ಟ್. ಕಡಿಮೆ ದುಡ್ಡು, ದೂರದ ಊರುಗಳಿಗೆ ಭಾರ, ತುಂಬಾ ಹೆವಿ ಗೂಡ್ಸ್ ಅದನ್ನ ಸಾಗಿಸ್ಲಿಕ್ಕೆ ನಾವು ಹಡಗನ್ನ ಜಾಸ್ತಿ ಬಳಸ್ತೀವಿ, ಅಂದ್ರೆ ವಾಟರ್ ಟ್ರಾನ್ಸ್ಪೋರ್ಟ್ ನ ಬಳಸ್ತೀವಿ ಇವತ್ತು ಕೂಡ. ದ ಪ್ಲೇಸ್ ವೇರ್ ರಿವರ್ಸ್ ಮೀಟ್ಸ್ ದ ಸಿ ಇಸ್ ಕಾಲ್ಡ್. ಒಂದು ನದಿ ಸಮುದ್ರವನ್ನ ಸೇರ್ಬೇಕಲ್ವಾ, ಆ ಸ್ಥಳವನ್ನ ಏನಂತ ಕರಿತೀವಿ ನಾವು? ಸೋರ್ಸ್, ಡೆಲ್ಟಾ, ಟ್ರಿಬ್ಯೂಟರಿ, ಬ್ಯಾಂಕ್. ಮೂಲ ಅಂದ್ರೆ ಕರಿತೀವ ಅದನ್ನ, ಡೆಲ್ಟಾ ಅಂತ ಕರಿತೀವ, ಉಪನದಿ ಅಂತ ಕರಿತೀವ, ತೀರ ಅಂತ ಕರಿತೀವ. ಸೊ ಒಂದು ನದಿ ಇದೆ, ಈ ಜಾಗ ನಿಮಗೆ ನೆನಪಿರುತ್ತೆ, ಅದನ್ನ ಹೇಳ್ತೀನಿ ನಾನು. ಓಕೆ, ನೋಡಿ ಇಲ್ಲಿ ಒಂದು ರಿವರ್ ಈ ಕಡೆ ಹೋಗ್ತಾ ಇದೆ, ಈ ಕಡೆಯಿಂದ ಬಂದಿದೆ ಮೌಂಟೇನ್ಸ್ ಕಡೆಯಿಂದ, ಇದು ಸಿ. ಈ ಸೇರ್ಕೊಳ್ಳೋ ಅಂತ ಜಾಗವನ್ನ ಏನಂತ ಕರಿತೀವಿ ಅಂತ ಹೇಳ್ತಾರೆ, ಆಯ್ತಾ? ಈ ರಿವರ್ ಸಮುದ್ರವನ್ನ ಸೇರುವಂತಹ ಜಾಗ ಇದು, ಇದನ್ನ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸುಮ್ನೆ ನಿಮಗೆ ಕ್ಲಾಸ್ ಅಲ್ಲಿ ಏನಾದ್ರು ನೆನಪಿದ್ರೆ, ಎಲ್ಲಾದ್ರೂ ಹೇಳ್ಕೊಟ್ಟಿದ್ದು ನೆನಪಿದ್ರೆ ಸುಮ್ನೆ, ನಾವಿನ್ನ ಕ್ಲಾಸ್ ಮಾಡಿಲ್ಲ, ಕ್ವಶನ್ಸ್ ಕೊಡ್ತಾ ಇದೀನಿ, ಈ ತರ ಕ್ವಶನ್ಸ್ ಬರುತ್ತೆ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಅಂತ ಹೇಳಿ. ಸೊ ದ ಪ್ಲೇಸ್ ವೇರ್ ರಿವರ್ ಮೀಟ್ಸ್ ದ ಸಿ ಈಸ್ ಕಾಲ್ಡ್. ಸ್ಥಳವನ್ನ ಏನಂತ ಕರಿತೀವಿ ನಾವು? ಎಸ್, ರೈಟ್ ಆನ್ಸರ್ ಈಸ್ ಡೆಲ್ಟಾ. ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ ಚಿತ್ರದಲ್ಲಿ, ಇದು ಸಾಮಾನ್ಯವಾಗಿ ರಿವರ್ ಆರಿಜಿನ್ ಆಗೋದು, ಸೋರ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮೂಲ ಅಂತ ಕರಿತೀವಿ ನಾವು ಇದನ್ನ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ರಿವರ್ ಬರ್ತಾ ಇದೆ, ಅದಕ್ಕೆ ಟ್ರಿಬ್ಯೂಟರಿ ಅಂತಂದ್ರೆ ಇನ್ನೊಂದು ರಿವರ್ ಸೇರ್ಕೊಂಡ್ರೆ, ಅಂದ್ರೆ ಉಪನದಿ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇನ್ನೊಂದು ನದಿ ಏನಾದ್ರೂ ಬಂದು ಇದಕ್ಕೆ ಜಾಯಿನ್ ಆದ್ರೆ ಅದನ್ನ ಟ್ರಿಬ್ಯೂಟರಿ ಅಂತ ಕರಿತೀವಿ. ಸೊ ಇಲ್ಲಿ ವಾಟರ್ ಫಾಲ್ ಆಗಿ ಬಂದಿದೆ, ಇದು ಸಿ. ಇದು ಇಲ್ಲಿ ಸೇರ್ಕೊಳ್ಳುವಂತ ಜಾಗವನ್ನ ನಾವು ಡೆಲ್ಟಾ ಅಂತ ಕರಿತೀವಿ. ಸೊ ಇಲ್ಲಿ ಸಮುದ್ರವನ್ನ ಸೇರುವಂತಹ ಜಾಗ, ದಿಸ್ ಇಸ್ ಕಾಲ್ಡ್ ಡೆಲ್ಟಾ. ಸೊ ಈ ತರ ವಿತ್ ಪಿಕ್ಚರ್ ನಿಮಗೆ ಎಕ್ಸಾಂಪಲ್ಸ್ ನ ಕೊಡ್ತಾ ಹೋಗ್ತೀವಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ನಾವು ಈಸಿ ಆಗಿ ನಿಮಗೆ ಇಲ್ಲಿರುವಂತ EVS ಏನ್ ಟಾಪಿಕ್ಸ್ ಇದೆ, 4 ಟಾಪಿಕ್ಸ್, ಆ 4 ಟಾಪಿಕ್ಸ್ ಅಲ್ಲಿರುವಂತಹ ಎಲ್ಲಾ ವಿಷಯಗಳನ್ನ, ಫಾರ್ ಎಕ್ಸಾಂಪಲ್ ಇದೊಂದು ಚಾಪ್ಟರ್, ಇದೊಂದು ಟಾಪಿಕ್, ಇದರಲ್ಲಿ ಸುಮಾರು ಚಾಪ್ಟರ್ಸ್ ಬರುತ್ತೆ. ಮತ್ತೆ ನೋಡಿ, ಟ್ರಾನ್ಸ್ಪೋರ್ಟೇಷನ್ ಇದೆ, ರಿವರ್ಸ್ ಇದೆ, ಮೌಂಟೇನ್ಸ್ ಇದೆ, ಆಮೇಲೆ ವಾಟರ್ ಪ್ಲಾಂಟ್ಸು, ಸೊ ಆಮೇಲೆ ಈ ತರ ನ್ಯಾಚುರಲ್ ಡಿಸಾಸ್ಟರ್ಸ್, ಈ ರೀತಿ ಎಲ್ಲಾ ವಿಷಯಗಳಿದೆ. ಅದನ್ನ ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ನಾವು ನಿಮಗೆ ಕ್ವಶನ್ಸ್ ಅನ್ನ ಕೊಡ್ತೀವಿ. ಜೊತೆಗೆ ಸ್ವಲ್ಪ ಕಂಟೆಂಟ್, ಸೇಮ್ ಟೆಕ್ಸ್ಟ್ ಬುಕ್ ತರ ನಾವು ಒಂದು PDF ನ ರೆಡಿ ಮಾಡ್ತೀವಿ, ಒಂದೊಂದು ಸಿಂಪಲ್ ಆಗಿ, ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಕೂಡ ಕೊಡ್ತೀವಿ. ಸೊ ಈ ರೀತಿಯಾಗಿ ರೆಡಿ ಮಾಡ್ತೀವಿ. ಜೊತೆಗೆ ನಿಮ್ಮ ಹತ್ರ ಇರುವಂತಹ ಯಾರಾದ್ರೂ CBSE ಸಿಲೆಬಸ್ ಇದೆ ಅಂದ್ರೆ ಫೇರ್ ಎನಫ್, ತುಂಬಾ ಒಳ್ಳೇದು. ICSE ಇದೆ ಅಂದ್ರೆ ಅವರು ಸ್ವಲ್ಪ CBSE ಇರೋ ಬುಕ್ಸ್ ನ ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ. ಅದನ್ನ ಓದ್ಕೊಂಡು ನೀವು ಸ್ವಲ್ಪ ಅದಕ್ಕೆ ನಾವು ರೆಡಿ ಮಾಡ್ತೀವಿ ನೋಟ್ಸು. ಇಷ್ಟೇ ಟಾಪಿಕ್, ಜಾಸ್ತಿ ಇಲ್ಲ ನೋಡಿ. ಟಾಪಿಕ್ ಇಷ್ಟೇ ಅಂದ್ರೆ 4 ಇರೋದು, ಅದ್ರಲ್ಲಿ ತುಂಬಾ ಲೆಸನ್ಸ್ ಇದೆ. ಟ್ರಾನ್ಸ್ಪೋರ್ಟೇಷನ್ ಒಂದು ಲೆಸನ್, ರಿವರ್ಸ್ ಒಂದು ಲೆಸನ್, ಮೌಂಟೇನ್ಸ್ ಒಂದು ಲೆಸನ್, ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಒಂದು ಲೆಸನ್, ಈ ರೀತಿ ತುಂಬಾ ಆಲ್ಮೋಸ್ಟ್ ನಿಮ್ಮ 4th ಮತ್ತೆ 5th ಸ್ಟ್ಯಾಂಡರ್ಡ್ EVS ಕವರ್ ಆಗ್ಬಿಡುತ್ತೆ. ಸೊ ಹಾಗಾದ್ರೆ ನೀವೀಗ 2 ಸಬ್ಜೆಕ್ಟ್ ನ ನೀವು ಇಲ್ಲಿ ಓದ್ದಂಗಾಗುತ್ತೆ. ಒಂದು ನಾಟ್ ಓನ್ಲಿ ಫಾರ್ ನವೋದಯ ಎಕ್ಸಾಮಿನೇಷನ್ ಬಟ್ ಆಲ್ಸೋ ಫಾರ್ ಯುವರ್ ಅಕಾಡೆಮಿಕ್ ಎಕ್ಸಾಮಿನೇಷನ್. ಅಂದ್ರೆ ಬರೀ ನವೋದಯ ಪರೀಕ್ಷೆಗಲ್ಲ, ಇವಾಗ ನೀವು ಕ್ಲಾಸ್ ತಗೊಳ್ಳೋದಿದ್ದು ಎಲ್ಲಾ ಪರೀಕ್ಷೆಗಳು ಅನುಕೂಲ ಆಗುತ್ತೆ, ನಿಮ್ಮ ಮಾಮೂಲಿ ಕ್ಲಾಸಿಗೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಅದೇ ಬೇರೆ ಇದೇ ಬೇರೆ ಅಂತಲ್ಲ, ಅಂದ್ರೆ ಕ್ವಶನ್ ಕೇಳೋ ರೀತಿ ಚೇಂಜ್ ಇರುತ್ತೆ. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳ್ತಾರೆ, ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಆ ರೀತಿಯಾಗಿ ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ ನಾವು ಸ್ವಲ್ಪ ಕಾನ್ಸೆಪ್ಟ್ ವೈಸ್ ಈ ಟಾಪಿಕ್ಸ್ ನ
ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ಹಾಗಾದ್ರೆ ಈ ಚಾಪ್ಟರ್ ಮುಗಿಸ್ಬಿಡೋಣ. ನಾವು ಫ್ರಾಕ್ಷನ್ ಲೆಸನ್ ತಗೊಂಡಿದ್ದೀವಲ್ವಾ, ಹೋಗೋಣ. ಮೇಡಮ್ ಇನ್ನೊಂದು ನಂಬರಿಗೆ ಕಾಲ್ ಮಾಡಿ, ಇನ್ನೊಂದು ನಂಬರ್ ಇದೆಯಲ್ಲ ಅದಕ್ಕೆ ಕಾಲ್ ಮಾಡಿ. ಹಾ, ಸ್ಟಾರ್ಟ್ ಆಗಿದೆ, ಜಾಯಿನ್ ಆಗಿ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಹೌದಾ, ಒಂದ್ಸಲ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ, ಸರಿ ಆಗುತ್ತೆ. ಇಲ್ಲ ಇನ್ನೊಂದು ನಂಬರಿಗೆ ಕಾಲ್ ಮಾಡಿ. ಕ್ಲಾಸ್ ಮಾಡ್ಬೇಕಾದ್ರೆ ಇನ್ನೊಂದು ನಂಬರ್ ಇದೆಯಲ್ಲ 87622 ಅದಕ್ಕೆ ಮಾಡಿ. ಭಿನ್ನರಾಶಿಗಳ ಗುಣಾಕಾರ ಮತ್ತು ಭಾಗಾಕಾರ ತುಂಬಾ ಸುಲಭ. ಏನು ಭಿನ್ನರಾಶಿಗಳ ಗುಣಾಕಾರ? ನಾವು 3 ರೀತಿಯಲ್ಲಿ 3 types of multiplications are there. Multiplication of 3 types of multiplication ಅಂದ್ರೆ ಒಂದು ಮೊದಲನೇದು ಹೋಲ್ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ 5 into 2/3. ನೋಡಿ, ಇದು ಒಂದು ಫ್ರಾಕ್ಷನ್, ಇದು ಒಂದು ಹೋಲ್ ನಂಬರ್. ಇವಾಗ ನಾವು ಹೇಗೆ ಮಲ್ಟಿಪಲ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. 2/3 ತರದ್ದು 5 ಇದೆ ಅಂತ ಹೇಳಿ ನೋಡಿ. ಒಂದು 2/3, ಇನ್ನೊಂದು 2/3, ಇನ್ನೊಂದು 2/3, ಇನ್ನೊಂದು 2/3. ಸೊ ಮಲ್ಟಿಪ್ಲಿಕೇಶನ್ ಇಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಅಡಿಷನ್ ಅದು ಗೊತ್ತು ನಿಮಗೆ. ಅಂದ್ರೆ ಗುಣಾಕಾರ ಅನ್ನೋದು ಕೂಡೋದನ್ನ ಸುಲಭ ಮಾಡ್ಕೊಂಡಿದೀವಿ ಅಷ್ಟೇನೆ. ಕೂಡೋದು ಏನ್ ಮಾಡ್ಕೊಳ್ತೀವಿ ನಾವು? ಕೂಡ್ತಾ ಹೋಗ್ಬೋದು. ಅಂದ್ರೆ 3ನೇ 2 5 ಸಲ ಕೂಡ್ಬೋದು ಅಥವಾ ಒಂದೇ ಸಲ ಗುಣಿಸ್ಬೋದು. ಇವಾಗ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ 5 ಇದೆ multiplied by 2/3. ಸರ್, ಇದು ನಂಬರ್, ಇದು ಫ್ರಾಕ್ಷನ್ ಅಲ್ಲ, ಬಟ್ ಇದು ಫ್ರಾಕ್ಷನ್. ಹೇಗೆ ಆಡ್ ಮಾಡೋದು? ಎನಿ ನಂಬರ್, ಯು ಕ್ಯಾನ್ ಟೇಕ್ ಎನಿ ನಂಬರ್, ಅದನ್ನು ನಾವು ಕೆಳಗಡೆ 1 ಅಂತ ಬರಿಬಹುದು. ಅಂದ್ರೆ ಡಿನಾಮಿನೇಟರ್ 1 ಅಂತ ಬರಿಬಹುದು. ಅದರಿಂದ ವ್ಯಾಲ್ಯೂ ಏನೂ ಚೇಂಜ್ ಆಗೋದಿಲ್ಲ. 5 is a whole number of course. ಸೊ 5/1 ಅಂದ್ರೂ ಒಂದೇನೆ, ಬರೀ 5 ಅಂದ್ರೂ ಒಂದೇನೆ. ಹೇಗೆ ಅಂದ್ರೆ ನೋಡಿ, ಒಂದೊಂದು ಪೀಸ್ ನ ಇವರು ಕಟ್ ಮಾಡಿದ್ದಾರೆ. ಆ ತರದ್ 5ನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಫ್ರಾಕ್ಷನ್ ರೀತಿನಲ್ಲಿ ಹೇಳೋದಾದ್ರೆ, ಒಂದು ಕೇಕ್ ಇದೆ, ಒಂದು ಕೇಕ್ ನ ಅವರು ಪಾರ್ಟ್ ಮಾಡಿರೋದು, ಅದ್ರಲ್ಲಿ ಏನು 2 ಪಾರ್ಟ್ ಮಾಡಿಲ್ಲ. ಒಂದು ಕೇಕ್ನೇ ಒಂದು ಪಾರ್ಟ್ ಅಂತ ಹೇಳಿದ್ದಾರೆ, ಒಂದು ಪಾರ್ಟ್. ಆ ತರದ್ದು 5 ಪಾರ್ಟ್, ಅಂದ್ರೆ ಒಟ್ಟು 5 ಕೇಕು, ಹೋಲ್ ನಂಬರ್. ಇದು ಒಂದು ಕೇಕು, ಇದು ಒಂದು ಕೇಕು, ಇದು ಒಂದು ಕೇಕು, ಒಟ್ಟು 5. ಸೊ ಹಾಗಾಗಿ 5/1 ಅಂದ್ರೆ ಒಂದೇನೆ, 5 ಅಂದ್ರೆ ಒಂದೇನೆ. ಸೊ ಹಾಗಾದ್ರೆ ನಾವು ಡಿನಾಮಿನೇಟರ್ ಇಲ್ಲ ಅಂದ್ರೆ ನಾವೇ 1 ಅಂತ ಬರ್ಕೋಬಹುದು ಇಂಟು 2/3. ಈಗ ಅಂಶವನ್ನ ಅಂಶದ ಜೊತೆಗೆ, ಛೇದವನ್ನ ಛೇದದ ಜೊತೆಗೆ ಮಲ್ಟಿಪಲ್ ಮಾಡಿದ್ರೆ ಮುಗಿದೋಯ್ತು. ಸೊ 5 2s are 10, 1 3s are 3. ಸೊ 10/3, ರೈಟ್? 10/3. ಇದನ್ನೇನಾದ್ರೂ ಮಿಕ್ಸ್ಡ್ ಫ್ರಾಕ್ಷನ್ ಮಾಡ್ಬೋದಾ? ನೋಡಿ, ಎಸ್. ಸೊ 10/3 ಅಂದ್ರೂ ಒಂದೇನೆ. ಇದನ್ನೇ ನಾವು ಮಿಕ್ಸ್ಡ್ ಫ್ರಾಕ್ಷನ್ ಮಾಡಿದ್ರೆ 3 1/3 ಆಗುತ್ತೆ. ಅಂದ್ರೆ ಇಲ್ಲಿ 10 ಪಾರ್ಟ್ಸ್ ಇತ್ತಲ್ವಾ? 1 2 3 4 5 6 7 8 9 10 ಪಾರ್ಟ್ಸ್. ಸೊ 3 ಪಾರ್ಟ್ಸ್ ಇರೋದ್ರಿಂದ 3ಗೆ 3 ಅಂದ್ರೆ ಇದು ಒಂದು ಪಾರ್ಟ್, ಇದು ಒಂದು, ಇದು ಒಂದು, ಅಲ್ಲಿಗೆ 3, ಇದರಲ್ಲಿ 3ನೇ ಒಂದು. ಹಾಗಾದ್ರೆ 10/3 ಅನ್ನ ನಾವು 3 1/3 ಅಂತ ಬಂದಿದೀವಿ. ಅಂದ್ರೆ 10 ಅನ್ನ 3 ಇಂದ ಡಿವೈಡ್ ಮಾಡ್ತೀವಿ. 3 3s are 9, 1 is remaining. 3 is the whole number, complete number. 3 ಡಿನಾಮಿನೇಟರ್ ಹಾಗೆ ಬರೀತೀವಿ, 1 is the remainder. So 3 1/3 is the answer. So ಮಲ್ಟಿಪಲ್ ಮಾಡಿದ್ವಿ ಹೇಗೆ? ನ್ಯೂಮರೇಟರ್ ಇಂಟು ನ್ಯೂಮರೇಟರ್. ಡಿನಾಮಿನೇಟರ್ ಇಲ್ಲ ಅಂದ್ರೆ ನಾವೇ 1 ಅಂತ ಬರ್ಕೊಂಡು ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ ಮಲ್ಟಿಪಲ್ ಮಾಡೋದು ಆಯ್ತು. ವೆರಿ ಸಿಂಪಲ್. ನ್ಯೂಮರೇಟರ್ ನ ನ್ಯೂಮರೇಟರ್ ಜೊತೆಗೆ, ಡಿನಾಮಿನೇಟರ್ ನ ಡಿನಾಮಿನೇಟರ್ ಜೊತೆಗೆ ಮಲ್ಟಿಪಲ್ ಮಾಡಿ. ಅಂಶವನ್ನ ಅಂಶ ಮತ್ತೆ ಛೇದವನ್ನ ಛೇದ ಜೊತೆಗೆ ಗುಣಿಸಿದ್ರೆ ಆಗೋಯ್ತು. ಸರ್, ಇಲ್ಲಿ ಅಂಶ ಇಲ್ಲ, ಸಾರಿ ಛೇದ ಇಲ್ಲ, ಏನ್ ಮಾಡೋದು? ಇಲ್ಲ ಅಂದ್ರೆ ಹೇಳಿದೀನಿ, ನಾವೇ 1 ಅಂತ ಬರ್ಕೋಬಹುದು. ಮಲ್ಟಿಪ್ಲೈಡ್ ಬೈ 2/3. ನೋಡಿ, ಬರೀ 5 ಇತ್ತ, ನಾವೇ 1 ಅಂತ ಬರ್ಕೊಂಡ್ವಿ. ಇವಾಗ ಇವೆರಡನ್ನು ಮಲ್ಟಿಪಲ್ ಮಾಡಿ, ಇವೆರಡನ್ನು ಮಲ್ಟಿಪಲ್ ಮಾಡಿ. ಇಲ್ಲೇನು ಯಾವ್ದಾದ್ರೂ ಇರ್ಬೋದು, ಸೇಮ್ ಅಡಿಷನ್ ಮಾತ್ರ ಸೇಮ್ ಡಿನಾಮಿನೇಟರ್ ಇರ್ಬೇಕು. ನೋಡಿ, ಇಲ್ಲಿ ಅಡಿಷನ್ ಗೆ ಸೇಮ್ ಡಿನಾಮಿನೇಟರ್ ಇರ್ಬೇಕು. ಆದ್ರೆ ಮಲ್ಟಿಪಲ್ ಮಾಡ್ಲಿಕ್ಕೆ ಎನಿ ಡಿನಾಮಿನೇಟರ್ ವಿ ಕ್ಯಾನ್ ಮಲ್ಟಿಪ್ಲೈ ಡೈರೆಕ್ಟ್ ಆಗಿ ಮಲ್ಟಿಪಲ್ ಮಾಡಬಹುದು.
ತುಂಬಾ ಸುಲಭ ಇದೆ ಅಲ್ವಾ? ಇದಕ್ಕೆ ಹೋಗೋದಕ್ಕಿಂತ ಮುಂಚೆ, ಈ ಕ್ವಶನ್ಸಿಗೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು, ಸಮಟೈಮ್ಸ್ ಈಗ ನಾವು 5 ಇಂಟು 1/3 ಅಂತ ಮಲ್ಟಿಪಲ್ ಮಾಡಿದ್ವಿ, ಅಥವಾ 2/3 ಅಂತ ಮಲ್ಟಿಪಲ್ ಮಾಡಿದ್ವಿ. ಇಲ್ಲಿ ಡಿನಾಮಿನೇಟರ್ ಇರ್ಲಿಲ್ಲ, ನಾವೇ ಡಿನಾಮಿನೇಟರ್ ನ ಬರ್ಕೊಂಡ್ವಿ. ಸೊ ಇವಾಗ ಮಲ್ಟಿಪಲ್ ಮಾಡ್ತೀವಿ. 5 ಇಂಟು 2, 1 ಇಂಟು 3 ಮಲ್ಟಿಪಲ್ ಮಾಡಿದ್ರೆ 10/3. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 3 1/3. ರೈಟ್? ಕ್ಲಿಯರ್? ನೆಕ್ಸ್ಟ್ ಈಗ 3/2 ಇಲ್ಲಿದೆ, ಇಲ್ಲಿ 7 ಇದೆ. ಹಾಗಾದ್ರೆ ಫಸ್ಟ್ ನಂಬರ್ ಇತ್ತು, ಈಗ ಇಲ್ಲಿ ಫ್ರಾಕ್ಷನ್ ಇದೆ, ಬಟ್ ಇಲ್ಲಿ ನಂಬರ್ ಇದೆ. ಇಲ್ಲೂ ಕೂಡ ಡಿನಾಮಿನೇಟರ್ ಇಲ್ಲ. ಹಾಗಾದ್ರೆ ನಾವು ಡಿನಾಮಿನೇಟರ್ ಬರ್ಕೋಬಹುದು ಲೈಕ್ ದಿಸ್. ನಾವೇ 1 ಅಂತ ಬರ್ಕೋಬಹುದು ಡಿನಾಮಿನೇಟರ್. ಅಗೇನ್ ನ್ಯೂಮರೇಟರ್ ಇಂಟು ನ್ಯೂಮರೇಟರ್, ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್. ಸೊ 3 7s are 21, 2 1s are 2. ಸೊ 21 ಇಂಟು 21/2 ಅಥವಾ 2ನೇ 21. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 10 1ನೇ 2 ಅಂದ್ರೆ 21ನ್ನ 2ರಿಂದ ಭಾಗಿಸಿ, 2 10 2 1 2 0, 2 0ಗೆ 0, 1 ಉಳಿತು. ಹಾಗಾದ್ರೆ ಹೋಲ್ ನಂಬರ್ 10. 2 ಡಿನಾಮಿನೇಟರ್ ಇದೆ, ಅದೇ ಡಿನಾಮಿನೇಟರ್ ಕಂಟಿನ್ಯೂ ಆಗಿದೆ. 1 ರಿಮೈಂಡರ್ ಇದೆ, 1 ರಿಮೈಂಡರ್ ಬರ್ತಿದ್ದೀನಿ. ಸೊ ಆನ್ಸರ್ ಈಸ್ 10 1/2. 10 1/2. ರೈಟ್? 2 ರೀತಿ ಆಯ್ತು. ಇನ್ನೊಂದು 2/3 ಇಂಟು 1/4. 2/3 ಇಂಟು 1/4. 2/3 ಅಂದ್ರೆ ಇಲ್ಲಿ ಎರಡೂ ಕೂಡ ಫ್ರಾಕ್ಷನ್ ಇದೆ, ಏನು ಕನ್ಫ್ಯೂಷನ್ ಇಲ್ಲ. ನ್ಯೂಮರೇಟರ್ ನ ಮಲ್ಟಿಪಲ್ ಮಾಡ್ತೀವಿ, ಡಿನಾಮಿನೇಟರ್ ಜೊತೆಗೆ ಮಲ್ಟಿಪಲ್ ಮಾಡ್ತೀವಿ. 2/12. ಸೊ 2/12 ನಾವು ಸಿಂಪ್ಲಿಫೈ ಮಾಡಿ ಬರೀಬಹುದು. 2 ಮತ್ತೆ 12 2 ಇಂದ ಡಿವೈಡ್ ಆಗುತ್ತೆ. 2 1s are 2 6. ಸೊ 1/6 is the answer. ರೈಟ್? ಸೊ ದಟ್ಸ್ ಇಟ್. 3 ವೆರೈಟಿ. ಒಂದು ಹೋಲ್ ನಂಬರ್ ಜೊತೆಗೆ ಫ್ರಾಕ್ಷನ್, ಅಂದ್ರೆ ಒಂದು ಪೂರ್ಣ ಸಂಖ್ಯೆ, ಒಂದು ಭಿನ್ನ ರಾಶಿ, ಒಂದು ಭಿನ್ನ ರಾಶಿ ಜೊತೆಗೆ ಒಂದು ಪೂರ್ಣ ಸಂಖ್ಯೆ, ಎರಡೂ ಫ್ರಾಕ್ಷನ್. ಈ ರೀತಿ ಇದ್ದಾಗ ಕೂಡ ಮಾಡಬಹುದು. ಓಕೆ, ಇನ್ನೊಂದು ಸಣ್ಣ ವೆರೈಟಿ ಚೇಂಜಸ್ ಇದೆ, ಅದನ್ನ ತೋರಿಸ್ಬಿಡ್ತೀನಿ ನೋಡಿ. ಈ ರೀತಿ ಕೊಟ್ರೆ ಏನ್ ಮಾಡೋದು ಸರ್? ಇದು ಮಿಕ್ಸ್ಡ್ ಫ್ರಾಕ್ಷನ್, ಇದು ಮಿಕ್ಸ್ಡ್ ಫ್ರಾಕ್ಷನ್. ಸೊ ಏನೇ ನೀವು ಡಿವಿಷನ್ ಆದ್ರೂ ಮಾಡಿ, ಮಲ್ಟಿಪಲ್ ಆದ್ರೂ ಮಾಡಿ, ಅಡಿಷನ್ ಆದ್ರೂ ಮಾಡಿ, ಈ ತರ ಏನಾದ್ರೂ ಕೊಟ್ರೆ ನಾನು ಹೇಳೋದೇನು ಅಂದ್ರೆ, ಫಸ್ಟ್ ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ನಿಂದ ಇಂಪ್ರಾಪರ್ ಫ್ರಾಕ್ಷನ್ ಗೆ ಚೇಂಜ್ ಮಾಡ್ಕೊಳ್ಳಿ. 2 2s are 4, 4 plus 1 is 5. So 5/2 into 3 3s are 9, 9 plus 1 is 10, 10/3. So ಈಗ ಮಲ್ಟಿಪಲ್ ಮಾಡಿ, ಮಲ್ಟಿಪಲ್ 5 10s are 50, 2 3s are 5. So 50/5 is equal to 5 1s are 5 0s are. ಅಲ್ಲಿಗೆ 10/1 ಅಂದ್ರೂ ಒಂದೇನೆ, ಅಂದ್ರೆ ಇಲ್ಲಿ 10 ಬಂತು, ಇಲ್ಲಿ 1 ಬಂತು, ಅಂದ್ರೆ 5 ಇಂದ ಡಿವೈಡ್ ಮಾಡಿದ್ವಿ. 5 1s are 5, 5 10s are 50. ಹಾಗಾದ್ರೆ 10/1 ಅಂದ್ರೂ ಒಂದೇನೆ, 10 ಅಂದ್ರೂ ಒಂದೇನೆ. ಸೊ 10 is the answer for this question. ಸೊ ಮಿಕ್ಸ್ಡ್ ಫ್ರಾಕ್ಷನ್ ಇದ್ರೆ ಫಸ್ಟ್ ಅದನ್ನ ಇಂಪ್ರಾಪರ್ ಫ್ರಾಕ್ಷನ್ ಚೇಂಜ್ ಮಾಡ್ಕೊಳ್ಳಿ, ಆಮೇಲೆ ಮಲ್ಟಿಪಲ್ ಮಾಡಿ. ಕ್ಲಿಯರ್? ಹಾಗಾದ್ರೆ ಸರ್ ಇದೇನಿ 2/3, 2/3 of 6 bananas ಅಂತ ಹೇಳಿದ್ದಾರೆ. ಕನ್ನಡದಲ್ಲಿ ಬರೀತೀನಿ. 6ರಲ್ಲಿ 3ನೇ 2 ಎಂದರೆ ಎಷ್ಟು ಅಂತ ಪ್ರಶ್ನೆ ಇರುತ್ತೆ. 6 ಬಾಳೆಹಣ್ಣಿದೆ, 6 ಬಾಳೆಹಣ್ಣು, ಅದರಲ್ಲಿ 3 ಭಾಗ ಮಾಡಿ ಅದರಲ್ಲಿ 2 ಭಾಗ ಅಂದ್ರೆ ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ 6 ಬಾಳೆಹಣ್ಣನ್ನ ಫಸ್ಟ್ 3 ಪಾರ್ಟ್ ಮಾಡಬೇಕು. ವಿ ಹ್ಯಾವ್ ಟು ಡಿವೈಡೆಡ್ ಬೈ 3. ಅದರಲ್ಲಿ 2 ಪಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಫಸ್ಟ್ ಎಷ್ಟು ಮಾಡಿ, ಫ್ರಾಕ್ಷನ್ ನೋಡಿ, 3 ಪಾರ್ಟ್, ಎಷ್ಟಾದ್ರೂ ಬನಾನಾ ಇರಲಿ. ಇಲ್ಲಿ ಇವಾಗ 1 ಕೇಕು 1 ಚಾಕ್ಲೇಟ್ ಅಂತ ಹೇಳ್ತಿದ್ರಲ್ವಾ, ಇಲ್ಲಿ 1 ಚಾಕ್ಲೇಟ್ ಇಲ್ಲ, ಇಲ್ಲಿ 6 ಇದೇ 1 ನಮಗೆ ಇವಾಗ
ಇದೇ ಕಂಪ್ಲೀಟ್ ಆಗಿ 6 ಇರೋದನ್ನೇ 1 ಅಂತ ಅನ್ಕೋಬೇಕು. ಈ 6 ನ ನಾವು 3 ಪಾರ್ಟ್ ಮಾಡಬೇಕು ನೋಡಿ. 1 2 3 ಪಾರ್ಟ್ಸ್. ಹಾಗಾದ್ರೆ 6 ನ 3 ಪಾರ್ಟ್ ಮಾಡಿದ್ರೆ ಇದೇ 6 ಬನಾನಾಸ್ ನ ಟೋಟಲ್ 6 ಬನಾನಾಸ್ ಇದೆ, ಅದನ್ನ 3 ಪಾರ್ಟ್ ಮಾಡ್ತಾ ಇದೀವಿ ನೋಡಿ. 3 ಪಾರ್ಟ್ ಮಾಡಿದೀವಿ ಇಲ್ಲಿ, ಇದಕ್ಕೊಂದು ಪಾರ್ಟ್, ಇದೊಂದು ಪಾರ್ಟ್, ಇದೊಂದು ಪಾರ್ಟ್. ಸೊ ಹಾಗಾದ್ರೆ 3 ಪಾರ್ಟ್ ಮಾಡಿದಾಗ ಇಲ್ಲಿ 2 ಬನಾನಾ, ಇಲ್ಲೂ 2 ಬನಾನಾ, ಇಲ್ಲೂ 2 ಬನಾನಾ. ಕರೆಕ್ಟ್ ಆಗಿ ಡಿವೈಡ್ ಮಾಡಿದೀವಿ ಅಲ್ವಾ? 3 ಪಾರ್ಟ್ ಮಾಡಿದೀವಿ 6 ಬನಾನಾಸ್ ನ. ಅದರಲ್ಲಿ ಎಷ್ಟು ಪಾರ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕು ನಾವು? 2 ಪಾರ್ಟ್ಸ್. ಹಾಗಾದ್ರೆ ಒಂದು ಪಾರ್ಟ್ ಅಂದ್ರೆ ಇದು, ಇನ್ನೊಂದು ಪಾರ್ಟ್ ಅಂದ್ರೆ ಇದು. ಕಂಪ್ಲೀಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡ್ರೆ 4 ಬನಾನಾಸ್ ಆಯ್ತು. ಹಾಗಾದ್ರೆ 2/3 ಆಫ್ 6 ಅಂದ್ರೆ 4 ಇಸ್ ದ ಆನ್ಸರ್. ಸರ್ ಇದನ್ನ ನೀವು ಚಿತ್ರದಲ್ಲಿ ತೋರಿಸಿದ್ರಿ, ಮ್ಯಾಥಮ್ಯಾಟಿಕಲ್ ವೇನಲ್ಲಿ ಹೇಗ್ ಮಾಡೋದು? ವೆರಿ ಸಿಂಪಲ್ ನೋಡಿ. 2/3 ಆಫ್ 6 ಅಂತ ಇದೆ. ಕನ್ನಡದಲ್ಲಿ 6ರಲ್ಲಿ 3/2 ಅಂತ ಕೊಡ್ತಾರೆ. ಇಂಗ್ಲಿಷ್ ನಲ್ಲಿ ಸ್ವಲ್ಪ ಅದರ ಬದಲಾಗುತ್ತೆ. 2/3 ಆಫ್ 6 ಅಥವಾ 6ರಲ್ಲಿ 3/2. 6ನ್ನ 3 ಭಾಗ ಮಾಡಿ ಅದರಲ್ಲಿ 2 ಪಾರ್ಟ್ ನಿಮಗೆ ಅಂತ ಅರ್ಥ. ಅಂದ್ರೆ 3 ಭಾಗದಲ್ಲಿ 2 ಪಾರ್ಟ್. ಯಾವ್ದನ್ನ ಮಾಡ್ಬೇಕು? ಅದನ್ನ 6 ಬಾಳೆಹಣ್ಣನ್ನ 3 ಭಾಗ ಮಾಡ್ಬೇಕು, ಅದ್ರಲ್ಲಿ 2 ಭಾಗ ನೀವು ಇಟ್ಕೋಬೇಕು. ಸೊ ಹಾಗಾದ್ರೆ ಇದನ್ನ ಮ್ಯಾಥಮ್ಯಾಟಿಕಲ್ ವೇನಲ್ಲಿ ಹೇಗ್ ಮಾಡೋದು? 2/3 ಆಫ್ ಅಂತ ಇದ್ರೆ ಅದನ್ನ ಮಲ್ಟಿಪಲ್ ಹಾಕೋಬೇಕು ನಾವು. ಈಗ ಮಲ್ಟಿಪಲ್ ಅಂದ್ರೆ ಸರ್ ಇಲ್ಲಿ ನೋಡಿದ್ರೆ ಈ ತರ ಕೇಳಿದಾರೆ, ನೀವು ನೋಡಿದ್ರೆ ಮಲ್ಟಿಪಲ್ ಹಾಕೊಂಡಿದೀರಾ. ಹೌದು, ಆಫ್ ಅಂದ್ರೆ ಮಲ್ಟಿಪಲ್ ಮಾಡ್ಕೋಬೇಕು 6 ನಿಂದ. 6 ಡಿನಾಮಿನೇಟರ್ ಇರ್ಲಿಲ್ಲ, ಹಾಗಾಗಿ ನಾನೇ ಡಿನಾಮಿನೇಟರ್ ಬರ್ಕೊಂಡೆ. ಈಗ 2 into 6 12, 3 into 1 3. ಸೊ 12/3 ಆಯ್ತು. ನೀವು ಹೇಳಿದ್ರಿ 4 ಅಂತ, ಕಾಣಿಸ್ತಾ ಇಲ್ಲ 4. ಇವಾಗ ಬರುತ್ತೆ ನೋಡಿ. 3 ಮತ್ತೆ 12 ಬೋತ್ ಆರ್ ಡಿವಿಸಿಬಲ್ ಬೈ 3. 3 ಇಂದ ಡಿವೈಡ್ ಮಾಡಬಹುದು. 3 1s 3 4s. ಸೊ 4/1 ಅಂದ್ರೂ ಒಂದೇನೆ, 4 ಅಂದ್ರೂ ಒಂದೇನೆ. ಹಾಗಾದ್ರೆ 4 ಇಸ್ ದ ಆನ್ಸರ್. ಕ್ಲಿಯರ್ ನೋಡಿ. 2/3 of 6 bananas. Write down on your notebooks. Write down. 2/3 of 6 bananas is equals to 2/3 into 6. ಸೊ 2/3 into 6 ಅಂದ್ರೆ ನಿಮಗೆ ಅರ್ಥ ಆಗ್ಲಿ ಅಂತ ನಾನು ಡಿನಾಮಿನೇಟರ್ ಈ ತರ 1 ಅಂತ ಬರೀತಾ ಇದ್ದೀನಿ. ನ್ಯೂಮರೇಟರ್ ಅಂದ್ರೆ ಅಂಶವನ್ನ ಅಂಶದ ಜೊತೆಗೆ ಮಲ್ಟಿಪಲ್ ಮಾಡಿ, ಛೇದವನ್ನ ಛೇದದ ಜೊತೆಗೆ ಮಲ್ಟಿಪಲ್ ಮಾಡಿ. 2 6 are 12, 12/3. 12/3 ನ ನಾವು ಸಿಂಪ್ಲಿಫೈ ಮಾಡಿದ್ರೆ ಅಂದ್ರೆ 12 ಅನ್ನ 3 ಇಂದ ಡಿವೈಡ್ ಮಾಡಿದ್ರೆ 3 4s 12. ಸೊ ವಿಜಯರಾಜ್ ಒಂದು ಪ್ರಶ್ನೆ ಕೇಳಿದ್ದೆ ಅಲ್ವಾ ಸರ್, 0 ಬಂದ್ಬಿಟ್ರೆ ರಿಮೈಂಡರ್ ಅಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಹೇಗೆ ಬರೀತೀರಾ? ಸೊ ಇಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಹೇಗೆ ಬರೀಬೇಕು? ಇದನ್ನ ಹೋಲ್ ನಂಬರ್ ಇಸ್ 4 ಕಂಪ್ಲೀಟ್ ನಂಬರ್. 3 ನಲ್ಲಿ ಯಾವುದೇ ಪಾರ್ಟ್ ಇಲ್ಲ, 0 ಪಾರ್ಟ್. ಹಾಗಾದ್ರೆ ಇದನ್ನ ಬರೆಯೋ ಅವಶ್ಯಕತೆ ಇಲ್ಲ, 4 ಅಂತ ಬರೆದ್ರೆ ಸಾಕು. ಸೊ 4 ಇಸ್ ದ ರೈಟ್ ಆನ್ಸರ್. ವಿಜಯ್, ನೀವು ಒಂದಿನ ಪ್ರಶ್ನೆಯನ್ನ ಕಳಿಸಿದ್ರಿ ನನಗೆ, ಅರ್ಥ ಆಯ್ತಾ? ಇದು ಅವತ್ತು ಕಲ್ಪಿತಂಗೆ ಹೇಳ್ಕೊಟ್ಟಿದ್ವಿ. ವಿಜಯ್ ರಾಜ್ ಹ್ಯಾಂಡ್ ರೈಸ್ ಮಾಡಿ. ವಿಜಯ್ ಅರ್ಥ ಆಯ್ತಾ? ಇಷ್ಟೇನೆ. ನಮಗೆ ಶೇಷ 0 ಬಂತು ಅಂದ್ರೆ ಅರ್ಥ ಅದು ಕಂಪ್ಲೀಟ್ ನಂಬರ್ ಅಂತ. ಇಲ್ಲೂ ಅಷ್ಟೇನೆ ನೋಡಿ. 12/4 ನ ನೀವು ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಬರೆಯಕ್ ಹೋದ್ರೆ ಶೇಷ ಅಥವಾ ರಿಮೈಂಡರ್ 0 ಬಂದ್ಬಿಡುತ್ತೆ. 12ನ್ನ ನಾವು 4ರಿಂದ ಡಿವೈಡ್ ಮಾಡಿದ್ರೆ 4 3s 12 0. ಹಾಗಾದ್ರೆ 4 is the 3 ಇಂದ ಡಿವೈಡ್ ಮಾಡಬೇಕಿತ್ತು. 3 4s ಇಲ್ಲಿ 3 ಇರೋದು. 3 4s 12. ಸೊ ಹಾಗಾದ್ರೆ ಹೋಲ್ ನಂಬರ್ ಇಸ್ 4. ಇನ್ನ 3 ಪಾರ್ಟ್ ಅಲ್ಲಿ ಏನು 0 ಇದೆ, ಹಾಗಾಗಿ ಇದು ಬರೆಯುವ ಅವಶ್ಯಕತೆ ಇಲ್ಲ. 4 ಇಸ್ ದ ಆನ್ಸರ್. ದಟ್ಸ್ ಇಟ್. ವಾಟ್ ಈಸ್ 1/2 of 8 ಅಂತ ಕ್ವಶನ್ ಇದೆ. ಅಂದ್ರೆ ಇಲ್ಲಿ 8 ಪಿಜ್ಜಾ ಪೀಸಸ್ ಇದೆ, ಅದನ್ನ 1/2 ಮಾಡಬೇಕು ಅಂತ ಹೇಳಿ. 1/2 ಅಂದ್ರೆ ಎಷ್ಟು ಅಂತ ಕೇಳಿದ್ದಾರೆ. 1/2 ಅಂದ್ರೆ 1ರಲ್ಲಿ ಅರ್ಧ ಪೀಸ್ ಮಾಡ್ತೀರಾ ಅಥವಾ ಇಲ್ಲಿ ಕೊಟ್ಟಿರೋ ತರ ಏನಾದ್ರೂ ಮಾಡ್ತೀರಾ? ಯಾರಿಗಾದ್ರೂ ಅರ್ಥ ಆಗುತ್ತೆ ಅಂತಂದ್ರೆ ಲಕ್ಷಶ್ರೀ ಅರ್ಥ ಆಗುತ್ತಮ್ಮ? ಇದು ಎಷ್ಟು ಆನ್ಸರ್ ಅಂತ ಹೇಳಕ್ ಆಗುತ್ತಾ? ನೋಡಿದ ತಕ್ಷಣ ಹೇಳ್ಬೋದು. ಕುಶಾಲ್ ಟ್ರೈ ಮಾಡು ನೋಡೋಣ. ಕುಶಾಲ್ ಮೈಕ್ ಆನ್ ಮಾಡ್ಕೊಳ್ಳಿ. 1/2 of 8 ಅಂದ್ರೆ ಎಷ್ಟು? ಸರ್ 1/2 ನ 8 ಇಂದ ಮಲ್ಟಿಪ್ಲೈ ಮಾಡಬೇಕು.
ಅಲ್ಲ, ಈ ಚಿತ್ರ ನೋಡಿ ಹಾಗೆ ಹೇಳಕ್ಕಾಗತ್ತೆ ಏನಾದ್ರು ಅದೇ ಮಲ್ಟಿಪಲ್ ಮಾಡ್ದೇನೆ ವಿತೌಟ್ ಮೇಕಿಂಗ್ ಎನಿ ಆಪರೇಷನ್? 4 ಸರ್. ಹೇಗೆ 4? ಯಾಕೆ 4 ಬಂತು ಸರ್? 1/2 ಅಂದ್ರೆ 2ರಲ್ಲಿ 1 ಆಫ್ ಮಾಡ್ಬೇಕು ಅಂದ್ರೆ 2 ಪಾರ್ಟ್ ಮಾಡ್ಬೇಕು. ಫಸ್ಟ್ 8 ಪೀಸ್ 2 ಪಾರ್ಟ್ ಮಾಡ್ಬೇಕು, ಹೌದಲ್ವಾ? 4 ಕರೆಕ್ಟ್. ನೋಡಿ ಹೇಳ್ತಿರೋದೇನು ಅಂದ್ರೆ ಕುಶಾಲು ಸರ್, ಇಲ್ಲಿ 8 ಪೀಸ್ ಇದೆ. 8 ಪೀಸ್ ನಾವು ಒಟ್ಟು 2 ಪಾರ್ಟ್ ಮಾಡ್ಬೇಕು. ಇಲ್ಲಿ ಕೊಟ್ಟಿದ್ದಾರೆ 2. ಸೊ 2 ಪಾರ್ಟ್ ಮಾಡಿದ್ವಿ, ಕರೆಕ್ಟ್ ಆಗಿ ಈಕ್ವಲ್ ಪಾರ್ಟ್ಸ್ ಮಾಡ್ಬೇಕು. ಇಲ್ಲಿ 4 ಇದೆ, ಇಲ್ಲೂ 4 ಇದೆ. ಅದರಲ್ಲಿ ಒಂದು ಪಾರ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗಾದ್ರೆ ಈ ಪಾರ್ಟ್ ನ ಸೆಲೆಕ್ಟ್ ಮಾಡ್ಕೊಂಡೆ, ಈ ಪಾರ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಇದ್ರಲ್ಲಿ ಎಷ್ಟು ಕೇಕ್ ಇದೆ? 1 2 3 4 ಇದೆ. ಹಾಗಾದ್ರೆ 4 ಇಸ್ ದ ರೈಟ್ ಆನ್ಸರ್. ಸೊ ನಾವ್ ಎಲ್ಲಾ ಸಲನು ಈ ತರ ಚಿತ್ರ ಬರ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಮ್ಯಾಥಮೆಟಿಕಲ್ ವೇ ನಲ್ಲಿ ನಾವು ಸಾಲ್ವ್ ಮಾಡ್ಬೇಕಾಗುತ್ತೆ. ಸೊ ಅದನ್ನ ಹೇಗೆ ಸಾಲ್ವ್ ಮಾಡೋದು ನೋಡಿ, 1/2 ಅವಾಗ್ಲೇ ಹೇಳಿದ್ರೆ ಮಲ್ಟಿಪಲ್ ಮಾಡ್ಬೇಕು. ಹಾಫ್ ಅಂದ್ರೆ ಕನ್ನಡದಲ್ಲಿ ಏನಂತ ಬರೀತಾರೆ ಇದನ್ನ? 8ರಲ್ಲಿ 2ನೇ 1 ಭಾಗ ಅಂತ. ಅಂದ್ರೆ 8 ಚಾಕ್ಲೇಟ್ ಇದೆ ಅಥವಾ ಕೇಕ್ ಇದೆ, ಅದರಲ್ಲಿ 2 ಪಾರ್ಟ್ ಮಾಡ್ಬೇಕು. ಅದರಲ್ಲಿ 1 ಪಾರ್ಟ್ ನಿನಗೆ ಅಂತ ಅರ್ಥ, ಆಯ್ತಾ? ಸೊ 1/2 ಆಫ್ 8 ಅಂದ್ರೆ ಮಲ್ಟಿಪಲ್ ಬೈ 8. ಸೊ ಹಾಗಾದ್ರೆ ಇಲ್ಲಿ ಏನು ಇಲ್ಲ, 1 ಅಂತ ಬರ್ಕೊಂಡ್ವಿ. 1 8s are 8, 2 1s are 2. ಸೊ 8/2 ಅನ್ನ ನಾವು 2 ಇಂದ 8 ನ ಡಿವೈಡ್ ಮಾಡ್ತೀವಿ. 2 4s are 8. ಸೊ ಆನ್ಸರ್ ಇಸ್ 4. ಸೊ ಆನ್ಸರ್ ಇಸ್ 4. ದಟ್ಸ್ ಇಟ್. ಸೊ ನೆಕ್ಸ್ಟ್ ಕ್ವಶನ್, 1/5 ಆಫ್ 20 ಅಂದ್ರೆ 20 ಚಾಕ್ಲೇಟ್ಸ್ ಇದೆ, ಅದನ್ನ 5 ಪಾರ್ಟ್ ಮಾಡಬೇಕು. ಸೊ ನೋಡಿ, 1 ಪಾರ್ಟ್ ಮಾಡಿದ್ದಾರೆ, 2 ಪಾರ್ಟ್, 3 ಪಾರ್ಟ್, 4 ಪಾರ್ಟ್, 5 ಪಾರ್ಟ್. 5 ಪಾರ್ಟ್ ಮಾಡಿದ್ದಾರೆ. ಈಕ್ವಲ್ ಪಾರ್ಟ್ಸ್ ಇದೆ ಎಲ್ಲ ಕಡೆ. 1 2 3 4 4 ಇದೆ. 4 4 4 4. ಅದರಲ್ಲಿ 1 ಪಾರ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ದೇ ಹ್ಯಾವ್ ಸೆಲೆಕ್ಟೆಡ್. ಹಾಗಾದ್ರೆ ಉತ್ತರ ಎಷ್ಟು? 1 2 3 4. ಸೊ ಹಾಗಾದ್ರೆ ನಮಗೆ ಚಿತ್ರ ಬರ್ಕೊಳ್ಳಿಕ್ಕೆ ಟೈಮ್ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡೋಣ, 1/5 20ರಲ್ಲಿ 5ನೇ 1 ಅಂತಂದ್ರೆ ಕನ್ನಡದಲ್ಲಿ ಇದನ್ನ 20ರಲ್ಲಿ 5ನೇ 1 ಭಾಗ ಅಂದ್ರೆ ಎಷ್ಟು ಅಂತ ಪ್ರಶ್ನೆ ಕೇಳ್ತಾರೆ. 20 ಚಾಕ್ಲೇಟ್ ಇದೆ, ಅದರಲ್ಲಿ 5ನೇ 1 ಭಾಗ ಅಂದ್ರೆ 20ನ್ನ 5 ಭಾಗ ಮಾಡಿ ಅದರಲ್ಲಿ 1 ಭಾಗ ನೀವು ತಗೊಳ್ಳಿ ಅಂತ ಅರ್ಥ. ಸೊ ಹಾಗಾದ್ರೆ ಮಲ್ಟಿಪಲ್ ಮಾಡ್ಬೇಕು. ಹಾಫ್ ಅಂದ್ರೆ 120s are 20, 5 1s are 5. ಸೊ 20/5 ಅಂದ್ರೆ 5 ಇಂದ 20 ನ ಡಿವೈಡ್ ಮಾಡಿದ್ರೆ 5 4s are 20. So 4 is the answer, right? Next question. What is 1/4 of 24? ಕನ್ನಡದಲ್ಲಿ ಬರೀತೀನಿ. 24ರಲ್ಲಿ 4ನೇ 1 ಭಾಗ ಎಂದರೆ ಎಷ್ಟು? ಆಯ್ತಾ? ಸೊ ಆಪ್ಷನ್ 5 ಇದೆ, 2 ಇದೆ, 10 ಇದೆ, 6 ಇದೆ. ವಾಟ್ ಈಸ್ 1/4 ಆಫ್ 24? ಇಲ್ಲಿ ಚಿತ್ರ ಇಲ್ಲ, ನೀವೇ ಮ್ಯಾಥಮೆಟಿಕಲ್ ವೇ ನಲ್ಲಿ ಸಾಲ್ವ್ ಮಾಡಿ ನನಗೆ ಆನ್ಸರ್ ನ ಹಾಕಿ. ತುಂಬಾ ಸಿಂಪಲ್ ಇದೆ. ಆಪ್ಷನ್ ಎ, ಬಿ, ಸಿ ಅಂಡ್ ಡಿ. ಮಕ್ಕಳೇ, ಪೋಲ್ ಕೊಟ್ಟಾಗ ವರ್ಕ್ ಮಾಡಕ್ ಹೋಗ್ಬೇಡಿ, ಇವಾಗ್ಲೇ ವರ್ಕ್ ಮಾಡ್ಕೊಳ್ಳಿ. ಪೋಲ್ ಕೊಟ್ಟಾಗ ಜಸ್ಟ್ ಟಚ್ ಮಾಡಿ ಅಷ್ಟೇನೆ. ಏನ್ ಮೆಥಡ್ ಇದೆ ಅದನ್ನು ಫಾಲೋ ಮಾಡಿ ಅಷ್ಟೇನೆ. Multiple, first you have to multiple, then after that you have to divide. ಮಲ್ಟಿಪಲ್ ಅಂದ್ರೆ ಬರೀ ಮಲ್ಟಿಪಲ್ ಮಾಡೋದಲ್ಲ, ಡಿವೈಡ್ ಕೂಡ ಮಾಡಬೇಕು. ಸ್ಫೂರ್ತಿ, ಆರಾಧ್ಯ, ಲೋಚನಾ, ಶ್ರೀಯಾನ್, 51 members have given the right answer. ಸೊ ಹೇಗ್ ಮಾಡಿದ್ವಿ ನೋಡಿ, 1/4 ಆಫ್ ಅಂದ್ರೆ ಇಂಟು 24. ಸೊ ಇಲ್ಲಿ ಮಲ್ಟಿಪಲ್ ಮಾಡ್ಲಿಕ್ಕೆ ಏನು ಇಲ್ಲ, ಹಾಗಾಗಿ 1 ಬರ್ಕೊಂಡೆ. 24 1s are 24, 4 1s are 4, ರೈಟ್? ಈಗ 4 ಇಂದ 24 ನ ಡಿವೈಡ್ ಮಾಡಬೇಕು. 4 ಟೇಬಲ್ ಬರುತ್ತೆ ನಿಮಗೆ.
4 1s 4, 4 2s 8, 4 3 12, 4 4 16, 4 5s 20, 4 6s 24. ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಇದೆ. ಸೊ 6 is the answer. Option D is the right answer. ಓಕೆ, ನೆಕ್ಸ್ಟ್ ಕ್ವಶನ್ ಸೇಮ್ ಅದನ್ನೇ ಚಿತ್ರದಲ್ಲಿ ತೋರಿಸ್ತೀವಿ ನೋಡಿ. ಟೋಟಲ್ 24 ಚಾಕ್ಲೇಟ್ಸ್ ಇತ್ತು. ಅವ್ರು ಹೇಳ್ತಾರೆ 1/4 ನೀವು ತಗೊಳ್ಳಿ ಅಂತ. ಅಂದ್ರೆ 4 ಪಾರ್ಟ್ ಮಾಡ್ಬೇಕದನ್ನ. ಕಂಪ್ಲೀಟ್ ಆಗಿ 4 ಪಾರ್ಟ್ ಮಾಡಿದೀವಿ. ಅದರಲ್ಲಿ ಒಂದು ಪಾರ್ಟ್ ಇಷ್ಟು. ಸೊ ಒಂದು ಪಾರ್ಟ್ ಅಂದ್ರೆ ಎಷ್ಟು ಸಿಗುತ್ತೆ? ಸೊ 6 ಸಿಗುತ್ತೆ. ಹಾಗಾಗಿ ಚಿತ್ರದಲ್ಲಿ ತೋರಿಸೋದಾದ್ರೆ 6 is the right answer. 1/2 of 6 ನೋಡಿ. 6 ಇದೆ, 6 ಚಾಕ್ಲೇಟ್ಸ್ ಅಂದ್ರೆ 6ರಲ್ಲಿ 2ನೇ ಒಂದು ಭಾಗ. ಅಂದ್ರೆ ಅರ್ಥ 6 ಚಾಕ್ಲೇಟ್ ಅನ್ನ ನಾವು 2 ಪಾರ್ಟ್ ಮಾಡಿದೀವಿ. 1 ಪಾರ್ಟ್ ಮತ್ತೆ 2 ಪಾರ್ಟ್. ಅದರಲ್ಲಿ ಒಂದು ಪಾರ್ಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಅರ್ಥ ಇಲ್ಲಿ 3 ಚಾಕ್ಲೇಟ್ಸ್ ಅಂತ ಅರ್ಥ. ಓಕೆ, ಅರ್ಥ ಆಯ್ತಲ್ವಾ? ವೆರಿ ಸಿಂಪಲ್, ತುಂಬಾ ಈಸಿ ಇದೆ. ಹಾಗಾದ್ರೆ ಮಲ್ಟಿಪ್ಲಿಕೇಶನ್ ಅರ್ಥ ಆಯ್ತು. ಸೊ ಸಿಂಪ್ಲಿಫೈ ಮಾಡೋದನ್ನ ಮರಿಬೇಡಿ. ನೋಡಿ 6/15 ಅಂತ ಇದೆ ಅಂದ್ರೆ ಇವೆರಡೂ ಕೂಡ 3 ಇಂದ ಡಿವೈಡ್ ಆಗ್ತಾ ಇದೆ. ಸೊ 3 ಇಂದ ನಾವು ಇದನ್ನ ಸಿಂಪ್ಲಿಫೈ ಮಾಡಿ ಅದನ್ನ 2/5 ಅಂತ ಬರೀರಿ. ಅಥವಾ ಓಕೆ, ಈ ತರ ಇದ್ದಾಗ ಇನ್ನೊಂದು ನಾವು ಸಿಂಪ್ಲೆಸ್ಟ್ ಮೆಥಡ್ ಹೇಳ್ತೀನಿ. ಮಲ್ಟಿಪಲ್ ಮಾಡ್ದೇನೆ 3ಗೆ 3 ಕ್ಯಾನ್ಸಲ್ ಮಾಡಬಹುದು. ಅಂದ್ರೆ 3 1s 3 1 ಡಿವೈಡ್ ಆಗುತ್ತೆ. ಇಲ್ಲಿ 1 ಉಳಿಯುತ್ತೆ, ಇಲ್ಲೂ ಕೂಡ 1 ಉಳಿಯುತ್ತೆ. 2 1s 2, 1 5s 5 ಅಂತ ಡೈರೆಕ್ಟ್ ಆಗಿ ಬರೀಬಹುದು. ಸಮಟೈಮ್ಸ್ ಈ ರೀತಿ ಇರುತ್ತೆ. ಕೆಲವರು ಬುದ್ಧಿವಂತ ಹುಡುಗರು ಸರ್ ಹೇಳ್ಬಿಟ್ಟಿದ್ದಾರೆ 3ಗೆ 3 ಕ್ಯಾನ್ಸಲ್ ಮಾಡಿದ್ರು, 2ಗೆ 2 ಕ್ಯಾನ್ಸಲ್ ಮಾಡಿದ್ರು, ನಾವು ಕೂಡ 2ಗೆ 2 ಕ್ಯಾನ್ಸಲ್ ಮಾಡ್ಬಿಡ್ತೀವಿ ಅಂತ ಹೇಳಿ. ಟೋಟಲಿ ರಾಂಗ್. ಒಂದು ನ್ಯೂಮರೇಟರ್, ಇನ್ನೊಂದು ಡಿನಾಮಿನೇಟರ್ ಇರಬೇಕು. ಅಂದ್ರೆ ಒಂದು ಅಂಶ ಮತ್ತೆ ಛೇದದಲ್ಲಿ ಏನಾದ್ರೂ ಇದ್ರೆ, ಈ ರೀತಿ ಇದ್ರೆ ಅವಾಗ ನಾವ್ ಇದನ್ನ ಕ್ಯಾನ್ಸಲ್ ಮಾಡಬಹುದು. ಸೊ ಎರಡೂ ಒಂದೇ ಕಡೆ ಇದ್ರೆ ಅದನ್ನ ಮಲ್ಟಿಪಲ್ಲೇ ಮಾಡ್ಬೇಕು. ಕ್ಯಾನ್ಸಲ್ ಮಾಡೋದು ಅಂದ್ರೆ ಅರ್ಥ ಡಿವೈಡ್ ಮಾಡೋದು ಅಂತ ಅಷ್ಟೇ. 3 1s 3 1s ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 1 ಉಳ್ಕೊಂಡಿದೆ, ಇಲ್ಲಿ 2 ಇದೆ. 2 1s 2, 1 5s 5 ಅಂತ ಮಾಡ್ತೀವಿ ಅಷ್ಟೇನೆ. So multiplication is nothing but multiple numerator into numerator, denominator into denominator, and simplify that one. So that's it. 2/3 into 4/5. 2/3 into 4/5 ಏನ್ ಮಾಡ್ತೀವಿ? ಫಸ್ಟ್ ಮಲ್ಟಿಪಲ್ ಮಾಡ್ತೀವಿ. ಆನ್ಸರ್ ಸಿಗುತ್ತೆ 8/15 ಅಷ್ಟೇ. ಸೊ 8/15 ಏನಾದ್ರೂ ನಾವು ಸಿಂಪ್ಲಿಫೈ ಮಾಡ್ಲಿಕ್ಕೆ ಆಗುತ್ತಾ? 8 ಮತ್ತೆ 15 ಒಂದೇ ಟೇಬಲ್ ಅಲ್ಲಿ ಡಿವೈಡ್ ಆಗೋದೇ ಇಲ್ಲ. ಹೌದಾ? 8 ಮತ್ತೆ 15 ಒಂದೇ ಟೇಬಲ್ ಅಲ್ಲಿ, ಅಂದ್ರೆ ಒಂದೇ ನಂಬರ್ ಇಂದ ಡಿವೈಡ್ ಆಗೋದಿಲ್ಲ. ಹಾಗಾದ್ರೆ ಇದೇ ಸಿಂಪ್ಲೆಸ್ಟ್ ಫಾರ್ಮ್. ಇಷ್ಟಕ್ಕೆ ಆನ್ಸರ್ ನ ಸ್ಟಾಪ್ ಮಾಡ್ತೀವಿ ಅಷ್ಟೇ. ಓಕೆ, ಈ ರೀತಿಯಾಗಿ ಏನಾದ್ರೂ ಕೊಟ್ರೆ, ಒಂದು ಮಿಕ್ಸ್ಡ್ ಫ್ರಾಕ್ಷನ್ ಒಂದು ನಂಬರ್ ಕೊಟ್ರೆ, ಅವಾಗ ನಾನು ಹೇಳಿದೀನಿ ಮಿಕ್ಸ್ಡ್ ಫ್ರಾಕ್ಷನ್ ನ ಫಸ್ಟ್ ಕನ್ವರ್ಟ್ ಇಟ್ ಇಂಟು ಇಂಪ್ರಾಪರ್ ಫ್ರಾಕ್ಷನ್. ಮಿಶ್ರ ಭಿನ್ನರಾಶಿಯನ್ನ ಮೊದಲಿಗೆ ವಿಷಮ ಭಿನ್ನರಾಶಿಗೆ ಬದಲಾಯಿಸಿಕೊಳ್ಳಿ. ನೋಡಿ 3ನೇ ಒಂದು 3 1/3 ಇರೋದನ್ನ ನಾವು ಮಲ್ಟಿಪಲ್ ಪ್ಲಸ್. ಸೊ 10/3 ಅಂತ ಮಲ್ಟಿಪಲ್ ಮಾಡಿದ್ವಿ by 4. ಸೊ ನೆಕ್ಸ್ಟ್ ಇಲ್ಲಿ ಡಿನಾಮಿನೇಟರ್ ಇಲ್ಲ ಅಂದ್ರೆ 1 ಅಂತ ಬರ್ಕೊಂಡ್ವಿ. 4 10s 10 4s 40, 1 3s 3. ಸೊ 4/30 40/30 40/3. 40 ಅನ್ನ ನಾವು 3 ಇಂದ ಡಿವೈಡ್ ಮಾಡ್ತೀವಿ. 3 1s 3, 10, 3 3s 9, 1 ರಿಮೈನಿಂಗ್. ಹಾಗಾದ್ರೆ 13 whole number 1/3 is the answer. 13 1/3. That's it. Okay. ಭಿನ್ನರಾಶಿ ಯಾರಿಗಾದ್ರೂ ಡೌಟ್? ಭಿನ್ನರಾಶಿಗಳ ಗುಣಾಕಾರ ಅಂದ್ರೆ ಈ ಮಲ್ಟಿಪ್ಲಿಕೇಶನ್ ಆಫ್ ಫ್ರಾಕ್ಷನ್ಸ್ ಯಾರಿಗಾದ್ರೂ ಡೌಟ್ ಇದೆಯಾ? ಸನ್ನಿಧಿ ತುಮಕೂರು, ಏನ್ ಡೌಟು ಸನ್ನಿಧಿ? ಸರ್, ಅದು ನೀವು ಮಿಕ್ಸ್ಡ್ ಫ್ರಾಕ್ಷನ್ ಮಲ್ಟಿಪ್ಲೈ ಮಾಡೋದು ಹೇಳ್ಕೊಟ್ರಲ್ಲ, ಅದು ಅರ್ಥ ಆಗಿಲ್ಲ. ನೋಡಮ್ಮ, ಇಷ್ಟ ಸಿಂಪಲ್ ನೋಡಿ. 3 1/3 ಇದೆ, ಮಲ್ಟಿಪ್ಲೈಡ್ ಬೈ 4 ಅಂತ ಇದೆ ಅನ್ಕೊಳ್ಳೋಣ. ಹೌದಲ್ವಾ? ಈಗ ಈ ಮಿಕ್ಸ್ಡ್ ಫ್ರಾಕ್ಷನ್ ಇಂಪ್ರಾಪರ್ ಮಾಡ್ಕೊಳಕ್ ಬರುತ್ತಲ್ವಾ?
ಎಸ್ ಸರ್. ಏನ್ ಮಾಡ್ಕೊಳ್ತೀರಾ, ಹೆಂಗ್ ಮಾಡ್ಕೊಳ್ತೀರಾ ಹೇಳಿ ನೋಡೋಣ. ಸರ್ ನಾವು 3 ಇಂದ 3 ಮಲ್ಟಿಪ್ಲೈ ಮಾಡ್ಕೋತೀವಿ, ಆಮೇಲೆ 1 ಆಡ್ ಮಾಡ್ತೀವಿ. ಆಯ್ತು, 3 3s are 9, 9 plus 1 10 ಆಯ್ತು. 10 ಅಷ್ಟೇನಾ? ಬೈ 3. 10/3 ಅಂದ್ರೆ ಎಲ್ಲ ಮಿಕ್ಸ್ಡ್ ಫ್ರಾಕ್ಷನ್ ನ ನೀವು ಇಂಪ್ರಾಪರ್ ಆಗಿ ಚೇಂಜ್ ಮಾಡ್ಕೊಂಡ್ವಿ, ಆಮೇಲೆ ಮಲ್ಟಿಪಲ್ ಬೈ 4. ಈಗ ಏನ್ ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್? ಸರ್ ಡಿವೈಡ್ ಏನಿಲ್ಲ, ಇಲ್ಲಿ ನ್ಯೂಮರೇಟರ್ ಇಲ್ಲ ಅಂದ್ರೆ ಡಿನಾಮಿನೇಟರ್ ಇಲ್ಲ ಅಂದ್ರೆ 1 ಅಂತ ಬರ್ಕೋಬಹುದು. ಇವಾಗ ಏನಾಯ್ತು 10/3 ಇಂಟು 4/1. ಇವಾಗ 4 ಜೊತೆಗೆ 10 ಮಲ್ಟಿಪಲ್ ಮಾಡ್ತೀರಾ, 1 ಜೊತೆಗೆ 3 ಮಲ್ಟಿಪಲ್ ಮಾಡ್ತೀರಾ. ಸೊ 10 ಇಂಟು 4, 3 ಇಂಟು 1. ಸೊ 10 4s 10 4s 40. 10 4s 40. 3 1s 3. 3 1s 3. ಈಗ ಇದನ್ನ ಮತ್ತೆ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಬರೀತೀವಿ ಅಷ್ಟೇನೆ. 40 ಅನ್ನ ಮಿಕ್ಸ್ಡ್ ಫ್ರಾಕ್ಷನ್, ಏನಿಲ್ಲ, ಸಿಂಪಲ್. ಚಿರಂಜೀವಿ ಅರ್ಥ ಆಗ್ತಿದ್ಯಾ? ಚಿರಂಜೀವಿ ಮೈಕ್ ಆನ್ ಮಾಡ್ಕೊಳಕ್ ಬರ್ಲಿಲ್ಲ ಅಂದ್ರೆ ನೋಡಿ, ಸ್ಕ್ರೀನ್ ಕೆಳಗಡೆ ಒಂದು ಮೈಕ್ ಚಿತ್ರ ಕಾಣಿಸುತ್ತೆ. ಎಕ್ಸಿಟ್ ಆಗ್ಬಿಟ್ರಾ? ಓಕೆ. ರಿಷಿಕಾ, ಡೌಟ್ ಇದೆಯಾ ರಿಷಿಕಾ? ಓಕೆ, ಮುಂದಕ್ಕೆ ಹೋಗೋಣ. ಹಾಗಾದ್ರೆ ಮಲ್ಟಿಪ್ಲಿಕೇಶನ್ ಅರ್ಥ ಆಯ್ತು ಅಂತಂದ್ರೆ ಈಗ ಡಿವಿಷನ್ ಹೋಗ್ತೀವಿ. ಸೊ ಡಿವಿಷನ್ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಅದಕ್ಕೊಂದು ಸ್ವಲ್ಪ ಸ್ಪೆಷಲ್ ಇದೆ, ಏನು ಅಂತ ಅದನ್ನ ಹೇಳ್ತೀವಿ. ಸೊ ಇದನ್ನ ಮರಿಬಾರದು. ಡಿವಿಷನ್ ಆಫ್ ಫ್ರಾಕ್ಷನ್ಸ್, ಭಿನ್ನರಾಶಿಗಳ ಭಾಗಾಕಾರ. ಓಕೆ, ಏನು ಭಿನ್ನರಾಶಿಗಳ ಭಾಗಾಕಾರ? ನಿಮಗೆ ಚಿತ್ರದಲ್ಲಿ ತೋರಿಸ್ತೀನಿ ನಾನೊಂದು, ಯಾವ್ದಾದ್ರು ಒಂದು. ಇಲ್ಲಿ ನೋಡಿ, 3/4 ಡಿವೈಡೆಡ್ ಬೈ 6 ಅಂದ್ರೆ ಒಂದು ಬಾಟ್ಲಲ್ಲಿ 4 ಪಾರ್ಟ್, ಅದರಲ್ಲಿ 3 ಪಾರ್ಟ್ ಅಂದ್ರೆ 3/4 ಭಾಗ ಜ್ಯೂಸ್ ಇದೆ. ಅದನ್ನ 6 ಮೆಂಬರ್ಸಿಗೆ ನಾವು ಶೇರ್ ಮಾಡಬೇಕು. ಡಿವೈಡೆಡ್ ಬೈ 6 ಅಂದ್ರೆ 6 ಮೆಂಬರ್ಸಿಗೆ ಅದನ್ನ ಹಂಚಬೇಕು ಅಂತ ಹೇಳಿ. ಸೊ ಹೇಗೆ ಹಂಚೋದು? ಎಲ್ಲ ಬಾಟ್ಲಿಗೂ ಅದಕ್ಕೆ ಒಂದು ಸಣ್ಣ ನೋಡಿ, ಯಾವುದೇ ಫ್ರಾಕ್ಷನ್ ಆಗಿರ್ಲಿ, ಫ್ರಾಕ್ಷನ್ ಜೊತೆಗೆ ನೀವು ಡಿವೈಡ್ ಮಾಡ್ತಿದ್ರ ಅಂದ್ರೆ ಲೆಫ್ಟ್ ಸೈಡ್ ಇಂದ ಏನಾದ್ರೂ ನಂಬರ್ ಆಗಿರ್ಲಿ ಹಾಗೆ ಬರ್ಕೊಳ್ಳಿ. 3/4 ಇದೆ, 3/4, ನೋ ಚೇಂಜಸ್. ನೆಕ್ಸ್ಟ್, ಇಲ್ಲಿ ಡಿವಿಷನ್ ನಾವು ಮಾಡ್ಲಿಕ್ಕೆ ಬರೋದಿಲ್ಲ, ಅದನ್ನೇ ನಾವು ಪ್ರೋಸೆಸ್ ಮಾಡಬೇಕು. ಅದನ್ನ ವಿತ್ ಕ್ರಮ ಅಂತೀವಿ, ಇಂಗ್ಲಿಷ್ ನಲ್ಲಿ ರೆಸಿಪ್ರೋಕಲ್ ಅಂತೀವಿ. ಸೊ ರೆಸಿಪ್ರೋಕಲ್ ಅಂದ್ರೆ ಡಿವಿಷನ್ ವಿಲ್ ಬಿಕಮ್ಸ್ ಮಲ್ಟಿಪ್ಲಿಕೇಶನ್. ಡಿವಿಷನ್ ಇರೋದೇನಾಗುತ್ತೆ, ಮಲ್ಟಿಪಲ್ ಆಗುತ್ತೆ. ಇಲ್ಲಿ 6 ಅಂದ್ರೆ ನಾನು ಹೇಳಿದೀನಿ 3/4 ಡಿವೈಡೆಡ್ ಬೈ 6 ಇತ್ತಲ್ವಾ, 6 ಅಂದ್ರೂ ಒಂದೇನೆ, 6/1 ಅಂದ್ರೂ ಒಂದೇನೆ. ಸೊ ರೆಸಿಪ್ರೋಕಲ್ ಆದಾಗ ಇದು ಡಿವಿಷನ್ ಇದ್ದಿದ್ದು ಮಲ್ಟಿಪಲ್ ಆಯ್ತು. ಸೊ ಇಲ್ಲಿ 6/1 ಇದ್ದಿದ್ದು ರೆಸಿಪ್ರೋಕಲ್ ಇಸ್ ನಥಿಂಗ್ ಬಟ್ ನ್ಯೂಮರೇಟರ್ ಬಿಕಮ್ಸ್ ಡಿನಾಮಿನೇಟರ್, ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮರೇಟರ್. ಅಂದ್ರೆ ಅಂಶ ಮತ್ತು ಛೇದಗಳು ಅದಲು ಬದಲಾಗುತ್ತವೆ, ಅದೇ ರೆಸಿಪ್ರೋಕಲ್. ಸೊ ರೆಸಿಪ್ರೋಕಲ್ ಏನು? ರೆಸಿಪ್ರೋಕಲ್ ಅಂದ್ರೆ ಯಾವ್ದೇ ಒಂದು ಫ್ರಾಕ್ಷನ್ ರೆಸಿಪ್ರೋಕಲ್ ಮಾಡಿ ಅಂದ್ರೆ, ರೆಸಿಪ್ರೋಕಲ್ ಅಂದ್ರೆ ವ್ಯುತ್ಕ್ರಮ ಮಾಡಿ ಅಂದ್ರೆ ಒಂದನ್ನ ಕೆಳಗಡೆ ಬರೀಬೇಕು, ಎರಡನ್ನ ಮೇಲೆ ಬರೀಬೇಕು, ಇದೇ ರೆಸಿಪ್ರೋಕಲ್. ಯಾವುದೇ ಫ್ರಾಕ್ಷನ್ ನ ಅದರ ರೆಸಿಪ್ರೋಕಲ್ ಜೊತೆಗೆ ನೀವು ಮಲ್ಟಿಪಲ್ ಮಾಡಿದ್ರೆ ಆನ್ಸರ್ 1 ಬರುತ್ತೆ. ಅಂದ್ರೆ ಯು ಕ್ಯಾನ್ ಟೇಕ್ ಎನಿ ಫ್ರಾಕ್ಷನ್. ಫಾರ್ ಎಕ್ಸಾಂಪಲ್, ನಾನು ಯಾರನ್ನಾದ್ರು, ನೀವೇ ಒಂದು ಬೆನಕ ಒಂದು ಯಾವ್ದಾದ್ರು ಫ್ರಾಕ್ಷನ್ ಹೇಳಿ. Can you give me a fraction? Any fraction? ಯಾವ್ದಾದ್ರು ಒಂದು ಫ್ರಾಕ್ಷನ್ ಕೊಡಿ. ಕೇಳಿಸ್ತಿಲ್ಲ? ಸರಿ, ಒಂದು ನಿಮಿಷ ಅಮ್ಮ, ನಿಮ್ದು ಯಾಕೋ ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ. ಆಯುಷ್, ಒಂದು ಫ್ರಾಕ್ಷನ್ ಹೇಳಪ್ಪ, ಯಾವ್ದಾದ್ರು ಒಂದು ಫ್ರಾಕ್ಷನ್ ನಿನಗೆ ಇಷ್ಟ ಬಂದಿದ್ದು ಹೇಳು. 6/3. 6/3 ಒಂದು ಫ್ರಾಕ್ಷನ್ ಆಯ್ತು. ಇದರ ರೆಸಿಪ್ರೋಕಲ್ ಅಂದ್ರೆ ಏನ್ ಮಾಡ್ಬೇಕು ನಾವು? ಉಲ್ಟಾ ಪಲ್ಟಾ ಮಾಡ್ಬೇಕು. ಸೊ 3/6 ಮಾಡ್ಬೇಕು.
ಇದನ್ನ ನಾವು ಮಲ್ಟಿಪಲ್ ಮಾಡಿದ್ರೆ, ಅದ್ರ ಜೊತೆಗೆ ಮಲ್ಟಿಪಲ್ ಮಾಡಿದ್ರೆ ಆನ್ಸರ್ 1 ಬರುತ್ತೆ. ಅಂದ್ರೆ 6 3s are 18, 3 6 are 18, 18 by 18, 1 by 1, 1 by 1 ಅಂದ್ರೆ ಒಂದಿನ 1 ಅಂದ್ರೆ ಒಂದಿನ. ಓಕೆನಾ? ಹಾಗಾದ್ರೆ ರೆಸಿಪ್ರೋಕಲ್ ಅಂದ್ರೆ ಏನು? ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮರೇಟರ್, ಅಂಶ ಛೇದವಾಗಿ ಛೇದ ಅಂಶವಾಗಿ ಬದಲಾಗುತ್ತೆ. ಈಗ ಇಲ್ಲಿ ಎರಡನೇ ಒಂದಿದೆ, ಐಶ್ ಮೇಕ್ ಆಫ್ ರೆಸಿಪ್ರೋಕಲ್ ಮಾಡ್ಕೊಳ್ಳಿ ಅಂತಂದ್ರೆ ಅರ್ಥ ಒಂದನೇ ಎರಡು ಇದ್ದಿದ್ದು, ಸಾರಿ ಎರಡನೇ ಒಂದು ಇದ್ದಿದ್ದು ಒಂದನೇ ಎರಡು ಆಗುತ್ತೆ, ಅದನ್ನು ಬದಲಾಯಿತು. ನೋಡಿ, ಆಯುಷ್ ಮೈಕ್ ಆಫ್ ಮಾಡ್ಕೊಳ್ಳಿ, ಎಕ್ಸಿಟ್ ಆಗಿಲ್ಲ ಅಂದ್ರೆ ಹ್ಯಾಂಗ್ ಆಗಿದ್ರೆ ಫೋನ್ ಎಕ್ಸಿಟ್ ಆಗಿ ಇನ್ನಾಗ್ರಿ. ಹಾ, ಓಕೆ. ರೆಸಿಪಿ ಮತ್ತು ಆನ್ ಆಗಿಲ್ಲ. ಆಯುಷ್ ಆಯುಷ್ ಕೇಳಿಸ್ತಿಲ್ವಾ? ಬೆನಕ ನಿಮ್ದೇನೆ, ಬೆನಕ ಮೈಕ್ ಆಫ್ ಮಾಡ್ಕೊಳ್ಳಿ. ಓಕೆ, ಒನ್ ಬೈ ಟು ರೆಸಿಪ್ರೋಕಲ್ ಅಂದ್ರೆ ವ್ಯುತ್ಕ್ರಮ ಮಾಡಿ ಅಂತಂದ್ರೆ ಅದರ ಬದಲು ಮಾಡೋದು ಅಷ್ಟೇನೆ. 1/2 ಇದ್ದು 2/1 ಆಯ್ತು. ಈಗ 4 ಕೊಟ್ಟಿದ್ದಾರೆ, ಇದರ ರೆಸಿಪ್ರೋಕಲ್ ಸರ್ ಇದು ಫ್ರಾಕ್ಷನ್, ಇದೊಂದು ರೆಸಿಪ್ರೋಕಲ್ ಹೆಂಗ್ ಮಾಡೋದು ನೋಡಿ. ಸಾರಿ, ಇದೊಂದು ಹೋಲ್ ನಂಬರ್. ರೆಸಿಪ್ರೋಕಲ್ ಮಾಡೋದು ಹೇಗೆ ಅಂತಂದ್ರೆ, ಏನು ಡಿನಾಮಿನೇಟರ್ ಕೊಟ್ಟಿಲ್ಲ ಅಂದ್ರೆ ನಾವೇ 1 ಅಂತ ಬರ್ಕೋಬಹುದು. ಸೊ 4 ನ ರೆಸಿಪ್ರೋಕಲ್ ಆಗುತ್ತೆ 1/4. ಸೊ 4 is a number, ಅದಕ್ಕೆ ಡಿನಾಮಿನೇಟರ್ ಇಲ್ಲ ಅಂದ್ರೆ ನಾವೇ 1 ಅಂತ ಬರ್ಕೋಬಹುದು. ಇದನ್ನ ರೆಸಿಪ್ರೋಕಲ್ ಮಾಡಿ ಅಂತಂದ್ರೆ 1/4 ಅಂತ ಬರ್ಕೋಬೇಕು. ಅಂದ್ರೆ ನೋಡಿ, ಇಲ್ಲಿ ಡಿವೈಡೆಡ್ ಬೈ 4 ಅಂತ ಕೊಟ್ಟಿದ್ದೇವೆ. ಲೆಫ್ಟ್ ಸೈಡ್ ಅಲ್ಲಿರೋ ಫ್ರಾಕ್ಷನ್ ಯಾವ್ದಾದ್ರು ಆಗಿರ್ಲಿ ಹಾಗೆ ಬರ್ಕೊಳ್ತೀವಿ, 2/3. ರೆಸಿಪ್ರೋಕಲ್ ಅಂದ್ರೆ ಇಟ್ ಬಿಕಮ್ಸ್ ಮಲ್ಟಿಪ್ಲಿಕೇಶನ್, ಮಲ್ಟಿಪಲ್ ಆಗುತ್ತೆ. ಸೊ ಇದು ಉಲ್ಟಾ ಪಲ್ಟಾ ಆಗ್ಬೇಕು. 4 ಅಂದ್ರೆ 4/1 ಅಂತಾನೆ ಅರ್ಥ. ಅದನ್ನ ನಾವು ಅದರ ಬದಲಾಗಿ ಚೇಂಜ್ ಮಾಡ್ತೀವಿ, 1/4 ಆಯ್ತು. ಈಗ ನೆಕ್ಸ್ಟ್ ಪ್ರೋಸೆಸ್ ಮಲ್ಟಿಪ್ಲಿಕೇಶನ್ ಏನ್ ಮಾಡ್ತೀವಿ ಅದೇ ಪ್ರೋಸೆಸ್ ನ ಮಾಡಬೇಕು. 2 1s are 2, 3 4s are 12. ಸೊ 2/12 ಮೀನ್ಸ್ 1/6 is the answer. ಕ್ಲಿಯರ್? ಸೊ ಡಿವಿಷನ್ ಕೂಡ ಅರ್ಥ ಆಯ್ತು ನಿಮಗೆ. ಹಾಗಾದ್ರೆ ಡಿವಿಷನ್ ನೋಡಿ ಇನ್ನೊಂದ್ಸಲ. ಇಲ್ಲಿ 1/4 ಇದೆ, ಡಿವೈಡೆಡ್ ಬೈ 5/4. ಸೊ ಲೆಫ್ಟ್ ಸೈಡ್ ಇರೋದು ಏನಿದೆ ಹಾಗೆ ಬರ್ಕೊಳ್ಬೇಕು. ಡಿವಿಷನ್ ಇರೋದನ್ನ ನಾವು ಮಲ್ಟಿಪಲ್ ಆಗಿ ಚೇಂಜ್ ಮಾಡಬೇಕು. ಮಲ್ಟಿಪಲ್ ಆಗಿ ಚೇಂಜ್ ಮಾಡಿದ ತಕ್ಷಣ ಇಲ್ಲಿ 5 ಏನಾಗುತ್ತೆ ಕೆಳಗಡೆ ಬರುತ್ತೆ, ಅಂದ್ರೆ ಡಿನಾಮಿನೇಟರ್ ಆಗುತ್ತೆ. ಫೋರ್ ಏನಾಗುತ್ತೆ ನ್ಯೂಮರೇಟರ್ ಆಗುತ್ತೆ. ಈಗ ಮಾಮೂಲಿ ಮಲ್ಟಿಪಲ್ ಮಾಡ್ತೀವಿ. 1 4s are 4, 4 5s are 20. ಸೊ 4/20 ಇದನ್ನ ಸಿಂಪ್ಲಿಫೈ ಮಾಡಬಹುದು. 4 1s are 4 5s are. ಹಾಗಾದ್ರೆ 1/5 is the right answer. 1/5 ಅಷ್ಟೇನೆ. ಸೊ ವ್ಯುತ್ಕ್ರಮ ಪದ ನೆನ್ಪಿಟ್ಕೊಳ್ಳಿ. ರೆಸಿಪ್ರೋಕಲ್ ಯಾವಾಗ ಡಿವಿಷನ್ ಕೊಟ್ಟಿದ್ರೆ ಮಾತ್ರ. ನೋಡಿ 3/4 ಡಿವೈಡೆಡ್ ಬೈ 2/7 ಇದೆ. ಸೊ ರೆಸಿಪ್ರೋಕಲ್ ಆದ ತಕ್ಷಣ ಮಲ್ಟಿಪಲ್ ಆಗುತ್ತೆ, 2/7 ಬಿಕಮ್ಸ್ 7/2. ಉಲ್ಟಾ ಪಲ್ಟಾ ಆಗೋಯ್ತು ಅಷ್ಟೇ. ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡೋದು. ನೆಕ್ಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಅದು ನಂಬರ್ ಇರ್ಲಿ ಫ್ರಾಕ್ಷನ್ ಇರ್ಲಿ ಹಾಗೆ ಬರ್ಕೋತೀವಿ. ಡಿವಿಷನ್ ಇದೆ ಅಂದ ತಕ್ಷಣ ಅದನ್ನ ಮಲ್ಟಿಪಲ್ ಮಾಡ್ತೀವಿ. ಮಲ್ಟಿಪಲ್ ಮಾಡಿದೀವಿ ಅಂದ್ರೆ ನೆಕ್ಸ್ಟ್ ಇದನ್ನ ರೆಸಿಪ್ರೋಕಲ್ ಮಾಡಬೇಕು. ನೆನಪಿರ್ಲಿ, ರೆಸಿಪ್ರೋಕಲ್ ಮಾಡಬೇಕು. ಸೊ 9/2 becomes 22/9. 9/22 becomes 22/9. ಇದನ್ನು ಅಷ್ಟೇ ಮಾಡಿದ್ವಿ. ಈ ತರ ಮಾಡಿದ್ರೆ ಏನ್ ಬರುತ್ತೆ ಅಂತಂದ್ರೆ ಆನ್ಸರ್ ನೋಡಿ 3/4 ಡಿವೈಡೆಡ್ ಬೈ 6 ಇದೆ. 3/4 ಹಾಗೆ ಬರ್ಕೊಳ್ತೀವಿ. ಇಲ್ಲಿ
6 ಅಂದ್ರೆ ಅರ್ಥ 6/1 ಅಂತ. ಸೊ 3/4 ಮಲ್ಟಿಪಲ್ 1/6 ಅಂದ್ರೆ 6/1 ಇದ್ದಿದ್ದು 1/6 ಆಯ್ತು. ಈಗ ಮಲ್ಟಿಪಲ್ ಮಾಡ್ತೀವಿ ಇದನ್ನ 3/24. ಸೊ ಈಗ ಸಿಂಪ್ಲಿಫೈ ಮಾಡ್ತೀವಿ. 3 ಮತ್ತೆ 24 ಒಂದೇ ನಂಬರ್ ಅಲ್ಲಿ ಡಿವೈಡ್ ಆಗುತ್ತೆ 3 ಇಂದ. ಸೊ ಹಾಗಾದ್ರೆ 3 1s 3 8s. ಸೊ 1/8 ಈಸ್ ದ ಆನ್ಸರ್. ಅಂದ್ರೆ ಮುಕ್ಕಾಲ್ ಬಾಟ್ಲು ಜ್ಯೂಸ್ ಇತ್ತು, ಅದನ್ನ 6 ಮೆಂಬರ್ಸ್ಗೆ ಶೇರ್ ಮಾಡಿದ್ರೆ ಎಲ್ಲರಿಗೂ ಕೂಡ 8ನೇ ಒಂದು ಭಾಗ ಸಿಗುತ್ತೆ ಅಂತ ಅರ್ಥ. ಇಷ್ಟೇನೆ ಆಯ್ತಾ. ಇದು ಚಿತ್ರದಲ್ಲಿ ತೋರಿಸಿದ್ವಿ, ಇದು ಮ್ಯಾಥಮೆಟಿಕಲ್ ವೇ. ಓಕೆ, ಇದನ್ನೆಲ್ಲ ನೀವು ಮಾಡ್ತೀರಾ ಇನ್ನು ಮುಂದೆ. ನೋಡಿ, ಫಸ್ಟ್ 1/5 ಇದೆ, 1/5 1/5 2/4 ಇದೆ. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಲೆಫ್ಟ್ ಸೈಡ್ ಅಲ್ಲಿರೋ ಫ್ರಾಕ್ಷನ್ ಆರ್ ನಂಬರ್ ಎನಿ ಒನ್ ಅದನ್ನ ಹಾಗೆ ಬರ್ಕೊಳ್ತೀನಿ 1/5. ಸೊ ಇಲ್ಲಿ ಡಿವಿಷನ್ ಇದೆ ಅಂದ್ರೆ ಅದನ್ನ ಮಲ್ಟಿಪಲ್ ಮಾಡ್ತೀನಿ. ಮಲ್ಟಿಪಲ್ ಮಾಡಿದ ತಕ್ಷಣ ಈ 2/4 ಏನಾಗುತ್ತೆ, ಅದಲ್ಲೂ ಬದಲಾಗುತ್ತೆ. 2 ಇದ್ದಿದ್ದು ಮೇಲೆ ಇರೋದು ಅಂದ್ರೆ ಡಿನಾಮಿನೇಟರ್ ಆಗುತ್ತೆ, 4 ಡಿನಾಮಿನೇಟರ್ ನ್ಯೂಮರೇಟರ್ ಆಗುತ್ತೆ. ಸೊ ಈಗ ಇದನ್ನ ಮಲ್ಟಿಪಲ್ ಮಾಡ್ತೀವಿ. 1 4s 4, 2 5s 10. ಸೊ 4/10. ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡ್ತೀವಿ. ಸಿಂಪ್ಲಿಫೈ ಮಾಡಿದ್ರೆ 2/5 ಬರುತ್ತೆ. ಅಂದ್ರೆ 2 ಇಂದ ಡಿವೈಡ್ ಮಾಡ್ತೀವಿ. 2 2s 2 5s. ಸೊ 2/5 is the answer. ನೆಕ್ಸ್ಟ್ ಕ್ವಶನ್ ನೋಡಿ, 1/2 ಡಿವೈಡೆಡ್ ಬೈ 8/4 ಇದೆ. ಸೊ 8/4 ಏನಾಗುತ್ತೆ, ಮಲ್ಟಿಪಲ್ ಮಾಡಿದ ತಕ್ಷಣ 4/8 ಆಯ್ತು. ಸೊ ನೆಕ್ಸ್ಟ್ ಪ್ರೋಸೆಸ್ ಇದನ್ನ ಮಲ್ಟಿಪಲ್ ಮಾಡ್ತೀವಿ. 1 into 4, 2 into 8. ನೆಕ್ಸ್ಟ್ ಇದನ್ನ ಇಲ್ಲೇ ಸಿಂಪ್ಲಿಫೈ ಮಾಡಿದ್ದಾರೆ. ಮಲ್ಟಿಪಲ್ ಮಾಡೋದಕ್ಕಿಂತ ಮುಂಚೆ ಅಫ್ಕೋರ್ಸ್ ಮಾಡಬಹುದು ನೀವು ಕೂಡ. ನೋಡಿ, 4 1s 4 2s. ನೆಕ್ಸ್ಟ್ ಇಲ್ಲಿ ಉಳಿಯೋದು 1 1s 1, 2 2s 4. ಸೊ 1/4 is the right answer. ಕ್ಲಿಯರ್? ಮಿಕ್ಸ್ಡ್ ಫ್ರಾಕ್ಷನ್ ಇದ್ರೆ ಡಿವಿಷನ್ ಮಾಡ್ಬೇಕಾದ್ರೆ ಫಸ್ಟ್ ಅದನ್ನ ಇಂಪ್ರಾಪರ್ ಗೆ ಚೇಂಜ್ ಮಾಡ್ಕೊಳ್ಳಿ. ಇಂಪ್ರಾಪರ್ ಆಗಿ ಚೇಂಜ್ ಮಾಡ್ಕೊಳ್ಳಿ. ಇಂಪ್ರಾಪರ್ ಗೆ ಚೇಂಜ್ ಮಾಡ್ಕೊಂಡ ಮೇಲೆ ರೆಸಿಪ್ರೋಕಲ್ ಮಾಡಿ. ರೆಸಿಪ್ರೋಕಲ್ ಮಾಡಿದ್ಮೇಲೆ ಮಲ್ಟಿಪಲ್ ಮಾಡಿ ಆನ್ಸರ್ನ ಬರೀರಿ, ಅಷ್ಟೇ. ಸೊ ಹಾಗಾದ್ರೆ ಇಲ್ಲಿ ಏನ್ ಮಾಡಿದಾರೆ ನೋಡಿ, 4 4/5 ಇದೆ, 2 2/5 ಇದೆ. ಫಸ್ಟ್ ಇಂಪ್ರಾಪರ್ ಆಗಿ ಚೇಂಜ್ ಮಾಡ್ಕೊಂಡ್ರು. 20 + 4 24/5, 10 + 2 12/5. ಈಗ ರೆಸಿಪ್ರೋಕಲ್ ಇದೆ ಅಂದ್ರೆ ಡಿವಿಷನ್ ಇದೆ, ಹಾಗಾಗಿ ರೆಸಿಪ್ರೋಕಲ್ ಮಾಡಬೇಕು. ಇಂಟು ಮಾಡಿದ್ರು 12/5 ಇದ್ದು 5/12 ಆಯ್ತು. ಈಗ ಇದನ್ನ ಸಿಂಪಲ್ ಆಗಿ ಸಿಂಪ್ಲಿಫೈ ಮಾಡ್ಬೋದು. ನೋಡಿ, 5 1s. ಸರ್ ಮಲ್ಟಿಪಲ್ ಯಾಕೆ ಮಾಡ್ತಿಲ್ಲ ನೋಡಿ, 24/5 into 5/12. ಹೌದು, ಮಲ್ಟಿಪಲ್ ಮಾಡಿ ಡಿವಿಷನ್ ಮಾಡಿದ್ರು ಅಷ್ಟೇ ಬರುತ್ತೆ. ಬಟ್ ಇಲ್ಲಿ ಈಸಿ ಮಾಡ್ಕೋಬೇಕು. ನೋಡಿ, 5 ಇದೆ, ಇಲ್ಲೂ ಕೂಡ 5 ಇದೆ. 5 ಮತ್ತೆ 5 ಇಂದ ಡಿವೈಡ್ ಆಗುತ್ತೆ. 5 1s 5 1s. ನೆಕ್ಸ್ಟ್ 12 1s 12 2s. ಸೊ ಹಾಗಾದ್ರೆ ನೋಡಿ, 2 into 1 2 ನೇನೆ, 1 into 1 1 ನೇನೆ. ಸೊ 2/1 is equal to 2. 2/1 ಅಂದ್ರೆ ಒಂದೇನೆ, 2 ಅಂದ್ರೆ ಒಂದೇನೆ. ಹಾಗಾಗಿ ಆನ್ಸರ್ 2. ಆನ್ಸರ್ ಇಸ್ 2. ದಟ್ಸ್ ಇಟ್. ಇಲ್ಲಿ ಯಾಕೆ ಸಿಂಪ್ಲಿಫೈ ಮಾಡಿದ್ವಿ ಸರ್? ಹಾಗಾದ್ರೆ ಮಲ್ಟಿಪಲ್ ಮಾಡಿದ್ರೆ ಅದು ರಾಂಗ್ ಆನ್ಸರ್ ಆಗುತ್ತಾ? ಇಲ್ಲ. ನೋಡಿ, 24 ಮತ್ತೆ 5, 24/5, 5/12 ಎರಡನ್ನು ಮಲ್ಟಿಪಲ್ ಮಾಡ್ತೀವಿ. ಸೊ 5 into 12 ಮಲ್ಟಿಪಲ್ ಮಾಡಿದ್ರೆ 60 ಬರುತ್ತೆ. 24 ಮತ್ತೆ 5 ಅನ್ನ ಮಲ್ಟಿಪಲ್ ಮಾಡಿದ್ರೆ 24 into 5, 5 4s 20, 2 ಕ್ಯಾರಿ, 5 2s 10 + 2 120, 120. ಸೊ ಈಗ ನಾವು ಈ ತರ 120 ಮತ್ತೆ 60 ಇದ್ದಾಗ 0 0 ಕ್ಯಾನ್ಸಲ್ ಮಾಡಬಹುದು. ಅಂದ್ರೆ 10 ಇಂದ ಡಿವೈಡ್ ಮಾಡಿದ್ವಿ. ಮತ್ತೆ 6 1s 6 2s. ಸೊ ಹಾಗಾದ್ರೆ 2/1 ಅಥವಾ 2 is the right answer. ಮಲ್ಟಿಪಲ್ ಮಾಡಿದ್ರೆ ಲೇಟ್ ಆಗುತ್ತೆ, ಹಾಗಾಗಿ 5 ಗೆ 5 ಕ್ಯಾನ್ಸಲ್, 12 1s 12 2s. ಸೊ 2/1 ಅಥವಾ 2 is the right answer. ಕ್ಲಿಯರ್? ಓಕೆ, ಈಗ ಡಿವಿಷನ್ ಅರ್ಥ ಆಗಿದೆ, ಮಲ್ಟಿಪ್ಲಿಕೇಶನ್ ಅರ್ಥ ಆಗಿದೆ. ಈಗ ನಾವು ಸೆಂಟೆನ್ಸ್ ಕ್ವಶನ್ ಬರ್ತಾ ಇದ್ದೀವಿ. ಇದುವರೆಗೂ ನಾವು ಮಾಡಿದ್ದು ಬರೀ ಬೇಸಿಕ್ ನವೋದಯ ಕ್ವಶನ್ಸ್ ಅಲ್ಲ. ಇದು ನವೋದಯ ಕ್ವಶನ್ಸ್, ನವೋದಯದಲ್ಲಿ ಬರುವಂತಹ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಬರುವಂತಹ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ನಿಮಗೆ ಇಷ್ಟೆಲ್ಲ ಮಾಹಿತಿ ಗೊತ್ತಿರಬೇಕು. ಸೊ ಆಫ್ಟರ್ ದಟ್ ವಿ ಮೂವ್ ಆನ್ ಟು ದಿಸ್ ಟೈಪ್ ಆಫ್ ಕ್ವಶನ್ಸ್. ಸೊ ಹಿಯರ್ ಇಸ್ ಅ ಕ್ವಶನ್. ಇದನ್ನ ಸರಿಯಾಗಿ ನೋಡೋಣ.
A school has 620 students, which 3/5 of students are present. Then the number of absent students ಅಂತ ಕೇಳಿದ್ದಾರೆ. ನೋಡಿ ಹೆಂಗಿದೆ ಕ್ವಶನ್. ಸ್ವಲ್ಪ ಕಷ್ಟ ಆಯ್ತಾ? ಸ್ವಲ್ಪ ಈಸಿ ಕೊಡ. ಸ್ವಲ್ಪ ಈಸಿ ಆಮೇಲೆ ಇದಕ್ಕೆ ಬರೋಣ ಅಂತೆ. ಇಲ್ಲಿ ಇದೊಂದು ಈಸಿ ಕ್ವಶನ್. Mardani has 32 rupees. She saved 3/4 part of the amount. Find the amount she spent ಅಂತ ಕೇಳ್ತಿದ್ದಾರೆ. ಮರ್ದಾನಿ ಬಳಿ 32 ರೂಪಾಯಿ ಇದೆ. ಅದರಲ್ಲಿ 4/3 ಭಾಗ ಉಳಿತಾಯ ಮಾಡಿದ್ದಾರೆ. ಹಾಗಾದ್ರೆ ಖರ್ಚು ಮಾಡಿರೋದು ಎಷ್ಟು ಅಂತ ಪ್ರಶ್ನೆ ಇದೆ. ಮಕ್ಕಳೇ, ನನಗೆ ಉತ್ತರ ಬೇಡ. ಯಾರಾದ್ರೂ ಸರ್ ಹೇಗ್ ಸಾಲ್ವ್ ಮಾಡ್ಬೇಕು ಅಂತ ಯಾರಿಗಾದ್ರೂ ಗೊತ್ತಾಯ್ತಾ? ಇಷ್ಟೆಲ್ಲ ನಾವು ಕಲ್ತ್ಕೊಂಡಿದೀವಿ, ಏನಾದ್ರೂ ನಿಮ್ಗೆ ಐಡಿಯಾ ಬಂತು ಅಂದ್ರೆ ಯಾರಾದ್ರೂ ಒಬ್ರು ಹ್ಯಾಂಡ್ ರೈಸ್ ಮಾಡಿ ನಮಗೆ ಹೇಳಿ, ಹಿಂಗ್ ಮಾಡಿದ್ರೆ ಸಿಗುತ್ತೆ ಸರ್ ಅದು ಅಂತ ಹೇಳಿ. ನನಗೆ ಮ್ಯಾಥ್ಸ್ ಅಲ್ಲಿ ಹೇಳ್ಬಾರ್ದು, ನೀವು ಕ್ವಶನ್ ನ ಹೇಗೆ ಅರ್ಥ ಮಾಡ್ಕೊಂಡಿದ್ರೆ ಆ ಸ್ಟೈಲ್ ಅಲ್ಲೇ ಹೇಳ್ಬೇಕು. ವಿದ್ಯಾ ನೋಡೋಣ, ಹೇಳಮ್ಮ ವಿದ್ಯಾ. ಸರ್ 32 ಇತ್ತಲ್ಲ? 32 ಇದೆ. 32 ನ 4 ಗೆ ಡಿವೈಡೆಡ್ ಮಾಡ್ಬೇಕು. ಯಾಕೆ ಮಾಡ್ಬೇಕಮ್ಮ? ಯಾಕೆ ಮಾಡ್ಬೇಕು ಸರ್? ಅದು 4 ಸರ್, ಅದು ಖರ್ಚು ಮಾಡಿದ್ದು 4/3 ಭಾಗ, ಅದಕ್ಕೆ ಸರ್. 4/3 ಭಾಗ ಸರಿ. 4 ಭಾಗ ಯಾಕೆ ಮಾಡ್ಬೇಕು ಅಂತ ಕೇಳ್ತಾ ಇದೀನಿ ಸುಮ್ಮನೆ ನಾನು. ನೀನ್ ಸರಿ ಹೇಳ್ತಾ ಇದೀಯಾ, ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. 4ರಿಂದ ಡಿವೈಡ್ ಮಾಡ್ಬೇಕು ಅಂದ್ರೆ ಯಾಕೆ? ಸಿಂಪಲ್ ಆನ್ಸರ್ ಇದೆ. ಧನ್ವಿತ್ ಹೇಳೋಣ. ಧನ್ವಿತ್ ಸರಿ ಇದೆ. ವಿದ್ಯಾ ನೀನ್ ಹೇಳಿದ್ ಕರೆಕ್ಟ್. ನಾನು ಇನ್ನೂ ಕರೆಕ್ಟ್ ಆಗಿ ಇನ್ನೂ ಅಕ್ಯುರೇಟ್ ಆಗಿ ಕೇಳ್ತಾ ಇದ್ದೀನಿ ಅಷ್ಟೇನೆ. ಧನ್ವಿತ್ ಸರ್ ಹೇಗ್ ಮಾಡ್ಬೇಕು ಹೇಳಪ್ಪ. ಸರ್ ಅಲ್ಲಿ ಉಳಿತಾಯ ಮಾಡಬೇಕು ಅಂತ ಹೇಳಿದಾರಲ್ಲ ಸರ್? ಉಳಿತಾಯ ಮಾಡೋದು ಎಷ್ಟು ಅಂದ್ರೆ ಫಸ್ಟ್ ನಾವು ಖರ್ಚು ಮಾಡೋದು ಎಷ್ಟು ಅಂತ ಕಂಡಿಡ್ಕೋಬಹುದಲ್ವಾ? ಹಂಗಂದ್ರೆ ಖರ್ಚು ಮಾಡೋದು ಎಷ್ಟು ಹಂಗಂದ್ರೆ? ಸರ್ ಖರ್ಚು ಮಾಡಿರೋದು 3/4 ಭಾಗ. ನೋಡ್ರಪ್ಪ, ಖರ್ಚು ಮಾಡಿರೋದೇ ಕೇಳಿರೋದವ್ರು. ಆಯ್ತು, ಉಳಿತಾಯ ಮಾಡಿರೋದು 3/4 ಭಾಗ. ಹಾಗಾದ್ರೆ ಖರ್ಚು ಮಾಡಿರೋದು 1/4 ಭಾಗ. 1/4 ಭಾಗ ಹೆಂಗ್ ಮಾಡ್ಕೊಳ್ಳೋದು? 32ನ್ನ 1/4 ಭಾಗ ಹೆಂಗ್ ಮಾಡೋದು? 32 ಅಂತ ಹಿಂಗ್ ಬರ್ದ್ಬಿಟ್ಟು ಇದನ್ನ ಬಾಕ್ಸ್ ಹಾಕ್ಬಿಟ್ಟು ಈ ರೀತಿ ಹಿಂಗ್ ಮಾಡ್ಬಿಟ್ಟು ಇಷ್ಟ ಭಾಗನ ಇದಾ ಸರ್? ಅಲ್ಲ ಮತ್ತೆ ಹೆಂಗ್ ಮಾಡುದು ಸರ್? 4ರಿಂದ ಭಾಗಾಕಾರ ಮಾಡ್ಬೇಕು. ಯಾವ್ದನ್ನ? 32ನ್ನ. ಯಾಕೆ ಸರ್? ಆನ್ಸರ್ ಸಿಗೋಕೆ. ಅಲ್ಲ ಕಣ್ರಿ, ಅವ್ರು ಹೇಳ್ತಾರೆ ನೋಡಿ, ಕರೆಕ್ಟ್ ನೀನ್ ಹೇಳ್ತಿರೋದು. ಆನ್ಸರ್ ಸಿಗ್ಬೇಕು ಅಂದ್ರೆ ಮಾಡ್ಬೇಕು. ಇಲ್ಲಿ 4/3 ಭಾಗ ಖರ್ಚು ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾವ್ದ್ರಲ್ಲಿ 4/3 ಭಾಗ? 32ರಲ್ಲಿ. ನೋಡಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. 32ರಲ್ಲಿ 4/3 ಭಾಗವನ್ನ ಉಳಿತಾಯ ಮಾಡಿದ್ದಾರೆ. ಸರಿ, ಉಳಿತಾಯ ಮಾಡಿದ್ದಾರೆ. ಖರ್ಚು ಮಾಡೋದೆಷ್ಟು? ಆಯ್ತು, ಈ ಉಳಿತಾಯ ಮಾಡೋದೆಷ್ಟು ಅಂತ ಗೊತ್ತಾದ್ರೆ ಖರ್ಚು ಮಾಡೋದೆಷ್ಟು ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಹಾಗಾದ್ರೆ 32 ಇದೆಯಲ್ಲ ಸರ್, ಈ 32ನ್ನ 4 ಭಾಗ ಮಾಡಿದ್ದಾರೆ ಅವರೇನೆ. ಅದರಲ್ಲಿ 3 ಭಾಗ ಉಳಿತಾಯ ಮಾಡಿದ್ದಾರೆ. ಹಾಗಾಗಿ ಫಸ್ಟ್ ನಾವು ಇದನ್ನ 32ನ್ನ 4 ಭಾಗವಾಗಿ ಬರ್ಕೋಬೇಕು. ಅದಕ್ಕೋಸ್ಕರ ನಾವು 4ರಿಂದ ಡಿವೈಡ್ ಮಾಡಬೇಕು. 8×4 = 32. ಈಗ ಈ 32ನ್ನ ನಾವು 4 ಪಾರ್ಟ್ ಆಗಿ ಬರ್ಕೊಳ್ತೀವಿ. 8 8 8 ಎಲ್ಲಾ ಭಾಗದಲ್ಲೂ ಕೂಡ 8 8 8 ಬರುತ್ತೆ. ಯಾಕಂದ್ರೆ 4 ಭಾಗ ಮಾಡ್ಲಿಕ್ಕೆ ಹೇಳಿದ್ರೆ ಅವರೇನೆ. ಸೊ 32 4 ಭಾಗ ಮಾಡ್ಬೇಕು. ಇದು ಡಿವೈಡ್ ಮಾಡುವಂತ ಪಾರ್ಟ್. ಸೆಲೆಕ್ಟ್ ಮಾಡ್ಕೊಂಡಿರೋದು ಮೇಲ್ಗಡೆದು, ಸರಿನಾ? ಈಗ ಈ 32ನ್ನ ನಾವೇನ್ ಮಾಡಿದ್ವಿ? 4 ಪಾರ್ಟ್ ಮಾಡಿದ್ವಿ. ಇದೆ ಫ್ರಾಕ್ಷನ್. ಆಯ್ತಾ? 4 ಪಾರ್ಟ್ ಅಲ್ಲಿ ಒಂದೊಂದು ಪಾರ್ಟಿಗೆ ಎಷ್ಟು ಬರುತ್ತೆ? ಈಕ್ವಲ್ ಪಾರ್ಟ್ಸ್ ಬೇಕಾಗಿರೋದ್ರಿಂದ, ಸಮಭಾಗಗಳಾಗಿ ಮಾಡಬೇಕಾಗಿರೋದ್ರಿಂದ ನಾವು 4ರಿಂದ ಭಾಗಿಸಿದ್ವಿ. ಹಾಗಾದ್ರೆ ಒಂದೊಂದಲ್ಲಿ 8 8 ಬಂತು. ಈಗ ಅದರಲ್ಲಿ ನಾವು 3 ಭಾಗ ಉಳಿತಾಯ ಮಾಡಿದ್ದಾರೆ. ಹಾಗಾದ್ರೆ ಅದಕ್ಕೆ ಹೈಲೈಟ್ ಮಾಡ್ತೀವಿ, ಈ 3 ಭಾಗವನ್ನ ಉಳಿತಾಯ ಮಾಡಿದ್ದಾರೆ. 1/4 ಭಾಗ ಖರ್ಚು ಮಾಡಿದ್ದಾರೆ.
ಆ ಈ ಮೂರು ಭಾಗವನ್ನು ಉಳಿತಾಯ ಮಾಡಿದ್ದಾರೆ. ಸೊ ಖರ್ಚು ಮಾಡಿರೋ ಪಾರ್ಟ್ ಯಾವುದು ಹಾಗಾದ್ರೆ ಇದು ಇನ್ನೊಂದು ಭಾಗ. ಇನ್ನು ಒಂದು ಭಾಗವನ್ನ ನಾನು ರೆಡ್ ಇಂಕ್ ಅಲ್ಲಿ ತೋರಿಸ್ತೀನಿ ನೋಡಿ. ಇದನ್ನ ಅವರು ಖರ್ಚು ಮಾಡಿದ್ದಾರೆ. ಹಾಗಾದ್ರೆ ನಮಗೆ ಈಗ ಖರ್ಚು ಮಾಡಿರೋ ದುಡ್ಡು ಎಷ್ಟು? 8 ಅಂತ ಈಸಿಯಾಗಿ ಗೊತ್ತಾಯ್ತು ಇದು ಚಿತ್ರದಲ್ಲಿ. ಸೊ ಮ್ಯಾಥ್ಸ್ ಅಲ್ಲಿ ಹೇಗ್ ಮಾಡ್ಬೇಕು ಅಂತಂದ್ರೆ, ನೀವು ಇಷ್ಟ ಅರ್ಥ ಆದ್ರೆ ಇದನ್ನ ಮ್ಯಾಥ್ಸ್ ಅಲ್ಲಿ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ 32 ರೂಪೀಸ್ ಇತ್ತು, 32 ಇತ್ತು. ಅದನ್ನ ಟೋಟಲ್ ಅಮೌಂಟ್ ಎಷ್ಟು ಅಂತ ಬರ್ಕೊಳ್ಳೋಣ. ಟೋಟಲ್ ಅಮೌಂಟ್ ₹32. ಉಳಿತಾಯ ಮಾಡಿರೋ ದುಡ್ಡು ಅಂದ್ರೆ ಸೇವ್ಡ್ ಮನಿ, ಸೇವ್ಡ್ 3/4 ಆಫ್ 32 ಅಂದ್ರೆ 32ರಲ್ಲಿ ಕನ್ನಡದಲ್ಲಿ ಬರ್ಕೊಳ್ಳಿ ಬೇಕಾದ್ರೆ. ಉಳಿತಾಯ ಮಾಡಿರೋದು, ಉಳಿತಾಯ 32ರಲ್ಲಿ 4 ಭಾಗ ಮಾಡಿದರೆ ಅದರಲ್ಲಿ 3 ಭಾಗ ಉಳಿತಾಯ ಮಾಡಿದ್ದಾರೆ. ಹಾಗಾದ್ರೆ ಖರ್ಚು ಎಷ್ಟು ಮಾಡಿರ್ತಾರೆ? 4 ಭಾಗ ಮಾಡಿದ್ದಾರೆ ಅಂತಂದ್ರೆ 3 ಭಾಗ ಆಗಿದೆ, ಒಂದೇ ಭಾಗ ಉಳ್ಕೊಂಡಿರೋದು, ಅದೇ ಖರ್ಚು. ಅಂದ್ರೆ 32ರಲ್ಲಿ ಖರ್ಚಾಗಿರೋದು 4ರಲ್ಲಿ 1 ಭಾಗ. 32ರಲ್ಲಿ 4ನೇ 1 ಭಾಗ. 32ನ 4 ಭಾಗ ಮಾಡಬೇಕು, ಅದ್ರಲ್ಲಿ 1 ಭಾಗ ಖರ್ಚಾಗಿದೆ. ಈಗ ನಮಗೆ ಖರ್ಚಾಗಿರೋದು ಮಾತ್ರ ಬೇಕು, ಅಂದ್ರೆ ಅರ್ಥ ಸ್ಪೆಂಟ್ ಮನಿ. ಸೊ ಸ್ಪೆಂಟ್ ಇಸ್ ಈಕ್ವಲ್ ಟು 1/4 ಆಫ್ 32. ಅಥವಾ ನೀವು ಕನ್ನಡದಲ್ಲಿ ಈ ತರ ಬರ್ಕೊಳ್ತೀವಿ, ಇಂಗ್ಲಿಷ್ ನಲ್ಲಿ ಆಫ್ ಅಂತ ಬರೆದು ಈ ತರ ಬರೀತೀವಿ. 1/4 ಮಲ್ಟಿಪಲ್ ಆಫ್ ಅಂದ್ರೆ ಮಲ್ಟಿಪಲ್ 32. ಸೊ ಈಗ ಇಲ್ಲೇನು ಇಲ್ಲ, 1 ಅಂತ ಬರ್ಕೊಂಡ್ವಿ ನೋಡಿ. 132 32ನೇ, 1 4 4ನೇ. ನೆಕ್ಸ್ಟ್ 4 ಇಂದ ನಾವು 32ನ ಡಿವೈಡ್ ಮಾಡಬೇಕು. 4 8 32. ಆನ್ಸರ್ ಈಸ್ 8. ಸೊ ಇದನ್ನ ಫಸ್ಟ್ ಕ್ರಾಸ್ ಚೆಕ್ ಮಾಡಿ. ಹಾಗಾದ್ರೆ ದಿಸ್ ಈಸ್ ಸ್ಪೆಂಟ್ ಮನಿ ಅಂದ್ರೆ ಖರ್ಚು ಮಾಡಿರೋ ಪಾರ್ಟು. ಉಳಿತಾಯ ಮಾಡಿರೋದು ಸೇವ್ಡ್ ಮನಿ ಅಂತ ಏನಾದ್ರು ಕೇಳಿದ್ರೆ ಅವರು, ಅದು ಎಷ್ಟು? 3ನೇ 1 ಭಾಗ, 4ರಲ್ಲಿ 3 ಭಾಗ ಅಂದ್ರೆ 3/4 ಪಾರ್ಟ್. ಸೊ 3/4 ಆದ್ರೆ ಎಷ್ಟಾಗುತ್ತೆ? 24 ರೂಪೀಸ್ ಆಗುತ್ತೆ. ಇವೆರಡೂ ಸೇರಿ 32 ಆಗುತ್ತೆ. ಸೊ ಅವ್ರು ಕೇಳಿರೋದು ಸ್ಪೆಂಟ್ ಮನಿ. ಹಾಗಾದ್ರೆ ನಾವು 8 ರೂಪೀಸ್ಗೆ ಹೋಗ್ತೀವಿ. ಗಾಟ್ ಇಟ್? ಇಷ್ಟೇ. ತುಂಬಾ ತುಂಬಾ ಸುಲಭ, ತುಂಬಾ ಸುಲಭ. ಆದ್ರೆ ನೀವು ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇನ್ನೊಂದ್ಸಲ ನಾನು ಮಾಡ್ತೀನಿ ಇದನ್ನ. ಈ ತರ ಬಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಡಾಟಾ ಬರ್ಕೊಳ್ಳಿ. ಡಾಟಾ ಅಂದ್ರೆ ಕೊಟ್ಟಿರೋ ಇನ್ಫಾರ್ಮೇಶನ್ ಟೋಟಲ್ ಮನಿ ಅಥವಾ ₹32 ಇತ್ತು. ಏನ್ ಡಾಟಾ ಕೊಟ್ಟಿದ್ದಾರೆ? ಉಳಿತಾಯ ಮಾಡೋದು ಕೊಟ್ಟಿದ್ದಾರೆ, ಅಂದ್ರೆ ಸೇವ್ಡ್ ಮನಿ. ಎಷ್ಟು ಅಮೌಂಟ್ ಗೊತ್ತಿಲ್ಲ ನಮಗೆ, ಸೇವ್ಡ್ ಮನಿ ಗೊತ್ತಿಲ್ಲ ಎಷ್ಟು ಅಂತ ಹೇಳಿ. ಅದಕ್ಕೋಸ್ಕರ ನಾವು ಅವ್ರಿಗೆ ಕೊಟ್ಟಿರೋದು 3/4 ಪಾರ್ಟ್. ಸೊ 3/4 ಆಫ್ 32, 32ರಲ್ಲಿ 4 ಭಾಗ ಮಾಡಿ ಅದ್ರಲ್ಲಿ 3 ಭಾಗ ಸೇವ್ ಮಾಡಿದ್ದಾರೆ. ಇಷ್ಟೇ ಕೊಟ್ಟಿರೋದು ಕ್ವಶನ್ ಅಲ್ಲಿ. ನಾವಿವಾಗ ಸೇವ್ ಮಾಡಿರೋದು ಎಷ್ಟು ಅಂತ ಗೊತ್ತಾದ್ರೆ ಖರ್ಚಾಗಿರೋದು ಎಷ್ಟು ಅಂತಾನು ಕೂಡ ಈಸಿಯಾಗಿ ಗೊತ್ತಾಗುತ್ತೆ. ಯಾಕೆಂದ್ರೆ ಟೋಟಲ್ 32 ಇತ್ತು. ಫಸ್ಟ್ ನಾವು ಸೇವ್ ಮಾಡಿರೋದು ಎಷ್ಟು ಅಂತ ಕಂಡುಹಿಡ್ಕೊಳ್ಳೋಣ ನೋಡಿ. 3/4 ಆಫ್ ಅಂದ್ರೆ ಇಂಟು 32. ಸೊ 32 ಇರೋದ್ರಿಂದ ಡಿನಾಮಿನೇಟರ್ ಇಲ್ಲ, ನಾವೇ 1 ಅಂತ ಬರ್ಕೊಂಡ್ವಿ. ಸೊ ಈಗ 4 1s 4 8s 32. ಸೊ 3 into 4 is 24 rupees. ಅಂದ್ರೆ ಸೇವ್ ಆಗಿರೋ ಮನಿ 24. ಟೋಟಲ್ ಮನಿ ಇತ್ತು 32. ಟೋಟಲ್ ಸೇವ್ಡ್ ಮನಿ 24. ಸೊ ಅವ್ರ ಕ್ವಶನ್ ಕೇಳಿರೋದು ಸೇವ್ಡ್ ಅಲ್ಲ, ಸ್ಪೆಂಟ್ ಮನಿ, ಖರ್ಚಾಗಿರೋದು. ಹಾಗಾದ್ರೆ ಅದನ್ನ ಕಳೀರಿ. ಖರ್ಚಾಗಿರೋದು ಸೇವ್ ಆಗಿರೋದ್ರಲ್ಲಿ ಉಳಿದಿರೋದು ಇದು ಸ್ಪೆಂಟ್ ಮನಿ. ಹಾಗಾದ್ರೆ 8 ರೂಪೀಸ್ ಇಸ್ ದ ಆನ್ಸರ್. ನೀವು ಎಕ್ಸಾಮ್ ಅಲ್ಲಿ ಹೇಗ್ ಮಾಡ್ತೀರಾ ಅಂದ್ರೆ, ಸರ್ ಹೇಳ್ಕೊಟ್ಟಿದ್ದಾರೆ 3/4 ಆಫ್ 32. ಬಂತು ನೋಡಿ. 4 1s 24 ಬಂತು ಕಣ ಆನ್ಸರ್. 24 ಇಲ್ಲಿದೆ ಹಾಕಿ ಅಂತ ಹಾಕ್ಬಿಡ್ತೀರಾ. ಬಟ್ ಅವ್ರು ಕೊಟ್ಟಿರೋ ಪಾರ್ಟು ಸೇವ್ಡ್, ಕ್ವಶನ್ ಕೇಳಿರೋದು ಸ್ಪೆಂಟ್. ಹಾಗಾಗಿ ನಾವು 24 ಸೇವ್ ಆಗಿದೆ, ಇನ್ನು ರಿಮೈನಿಂಗ್ ಪಾರ್ಟ್ ಖರ್ಚಾಗಿದೆ. ಹಾಗಾಗಿ 8 ಹಾಕ್ಬೇಕು. ಇಲ್ಲಿ 24 ಬಂದ ತಕ್ಷಣ 24ಗೆ ಹಾಕ್ಬಾರ್ದು. ಇದು ಯಾವುದು ಅಂತ ಚೆಕ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ಮಕ್ಕಳೇ, ಇದೇ ಕ್ವಶನ್ ಸ್ವಲ್ಪ ಚೇಂಜ್ ಮಾಡ್ತೀನಿ ನಾನು. ಸೇಮ್ ಕ್ವಶನ್. Mardani has 32 rupees
sorry, 30 rupees she spent, she saved she saved 3/5 part of the amount. Find the amount she spent. ಸೊ ಮರ್ದಾನಿ ಹತ್ರ 30 ರೂಪಾಯಿ ಇತ್ತು, ಅವಳು ಖರ್ಚು ಮಾಡಿರೋದು, ಸಾರಿ ಉಳಿತಾಯ ಮಾಡಿರೋದು ಕೊಟ್ಟಿದ್ದಾರೆ, 5/3 ಭಾಗ ಉಳಿತಾಯ ಮಾಡಿದ್ದಾರೆ, ಖರ್ಚು ಮಾಡಿರುವಂತಹ ಭಾಗ ಎಷ್ಟು ಅಂತ ಪ್ರಶ್ನೆ ಇದೆ. ಆಯ್ತಾ? ಸೊ ಆನ್ಸರ್ ಕೂಡ ಚೇಂಜ್ ಆಗುತ್ತೆ. 18, 10, 12, 15 ಮಾಡ್ತೀರಲ್ವಾ ನೀವು? ಅರ್ಥ ಮಾಡ್ಕೊಳ್ಳಿ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಅಮೌಂಟ್ ಸೇವ್ಡ್ ಪಾರ್ಟ್ ಎಷ್ಟು? ಪಾರ್ಟ್ ಅಲ್ಲಿ ಯೋಚನೆ ಮಾಡಿ. ಎಷ್ಟು ಟೋಟಲ್ ಅಮೌಂಟ್ ಇದ್ದಿದ್ದು? 30 rupees. ಸೇವ್ಡ್ ಮನಿ 3 ಭಾಗ, 5 ಭಾಗ ಡಿವೈಡ್ ಮಾಡ್ಕೋಬೇಕು. ಅದರಲ್ಲಿ 3 part she has saved and remaining part is she spent. Understood? That is, so we are asking what amount she has spent. 30 ರೂಪಾಯಿ ಇತ್ತು ಅವಳ ಹತ್ರ, 30 ರೂಪಾಯಿ ಇದೆ, ಅದರಲ್ಲಿ 5ರಲ್ಲಿ 3 ಭಾಗ ಉಳಿತಾಯ ಮಾಡಿದ್ದಾರೆ. ಹಾಗಾದ್ರೆ ಖರ್ಚು ಮಾಡಿರೋದು ಎಷ್ಟು ಅಂತ ಪ್ರಶ್ನೆ ಕೇಳಿದ್ದೀವಿ. ಸಮಾಧಾನವಾಗಿ ಬರ್ಕೊಂಡು ಮಾಡಿ. ಈ ಕ್ವಶನ್ಸ್ ಅರ್ಥ ಆಯ್ತು, ಈ ತರ ಕ್ವಶನ್ಸ್ ಅರ್ಥ ಆಯ್ತು ಅಂದ್ರೆ ನೀವು 1ನೇ ಮೆಟ್ಲು 2ನೇ ಮೆಟ್ಲು ಹತ್ತಿದ್ರಿ ಅಂತ ಅರ್ಥ. ಎಸ್, 34 ಮೆಂಬರ್ಸ್ ಕರೆಕ್ಟ್ ಮಾಡಿದ್ರಿ, ತುಂಬಾ ಜನ ತಪ್ಪು ಮಾಡಿದ್ದೀರಾ. ಅದರಲ್ಲಿ ಸಿರಿ, ಜಸ್ವಂತ್, ಸನ್ನಿಧಿ, ಇಶಾನ್, ವಿದ್ಯಾ ಕರೆಕ್ಟ್ ಮಾಡಿರೋರು. ಚಿರಾಯು ತಪ್ಪು, ಗೌತಮ್, ರಿಷಿಕಾ, ಭುವೀಕ್, ಶಾಂತಕುಮಾರ್, ರೇಖನ್, ಅಪ್ಪಿ, ವೀಕ್ಷಾ ತಪ್ಪು ಮಾಡ್ತಿದ್ಯಾ? ಓಕೆ, ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಅವಳ ಹತ್ರ ಎಷ್ಟು ದುಡ್ಡಿದೆ? 30 ರೂಪಾಯಿ ದುಡ್ಡಿದೆ. ಓಕೆನಾ? ಇಲ್ಲಿ ಕೊಟ್ಟಿದ್ದಾರೆ ಸೇವ್ಡ್ ಪಾರ್ಟ್ ಎಷ್ಟು? 5 ಪಾರ್ಟ್. ಹಾಗಾದ್ರೆ 30ನ್ನ ಫಸ್ಟ್ 5 ಪಾರ್ಟ್ ಮಾಡಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ 5 ಪಾರ್ಟ್. 30 ರೂಪಾಯಿ ಎಷ್ಟು ಪಾರ್ಟ್ ಮಾಡಬೇಕು? 5 ಪಾರ್ಟ್ ಮಾಡಬೇಕು. 5 ಪಾರ್ಟ್ ಮಾಡಿದೆ ಅಂದ್ರೆ ಒಂದೊಂದು ಪಾರ್ಟಿಗೆ ಎಷ್ಟು ಬರಬೇಕು ಅಂತ ಗೊತ್ತಾಗ್ಬೇಕು ಅಂದ್ರೆ ಅದನ್ನ ಏನ್ ಮಾಡ್ಬೇಕು ನಾವು? 5 ಇಂದ ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಮಾಡಿದ್ರೆ 5 6, ಸೊ 5 ಇಂದ 30 ಅನ್ನ ಡಿವೈಡ್ ಮಾಡ್ತೀನಿ. 5 6 30 ಅಂದ್ರೆ ಈಚ್ ಪಾರ್ಟ್ ಅಲ್ಲಿ 6 6 6 6 ಇದೆ ಅಂತ ಅರ್ಥ. ಸೊ ಈಗ ಅವರು ಹೇಳ್ತಾರೆ ಸೇವ್ಡ್ ಎಷ್ಟು? ಸೇವ್ಡ್ 3/5. ಹಾಗಾದ್ರೆ ಸ್ಪೆಂಟ್ ಇನ್ನು ಉಳಿದಿರೋ ಪಾರ್ಟ್ 3 ಪಾರ್ಟ್, 5 ಪಾರ್ಟ್ ಮಾಡಿದ್ವಿ. 1 2 3 4 5. ಅದರಲ್ಲಿ 3 ಭಾಗ ಸೇವ್ ಮಾಡ್ಕೊಂಡಿದ್ದಾರೆ. 3 ಭಾಗ ಸೇವ್ ಮಾಡ್ಕೊಂಡಿದ್ದಾರೆ. 3 ಭಾಗ ಅಂದ್ರೆ ಇದು 1 2 3 ಪಾರ್ಟ್ ಸೇವ್ ಆಗಿದೆ. ಹಾಗಾದ್ರೆ ಖರ್ಚಾಗಿರೋ ಪಾರ್ಟ್ ಇಷ್ಟೇನೆ, 2 ಪಾರ್ಟ್. 2 ಪಾರ್ಟ್ ಅಲ್ಲಿ ಎಷ್ಟಿದೆ ದುಡ್ಡು? 12 rupees ಇದೆ. ಸೊ 12 is the answer. ನೋಡಿ, with a picture we can easily save, you can easily solve the problem. ಆಯ್ತಾ? ಹಾಗಾದ್ರೆ ನಾವು ವಿತೌಟ್ ಪಿಕ್ಚರ್ ಹೇಗೆ ಮಾಡೋದು ನೋಡಿ. ಟೋಟಲ್ ಮನಿ ದೇ ಹ್ಯಾವ್ ಗಿವನ್ 30 ಅಂಡ್ ಸೇವ್ಡ್ ಮನಿ ಅಂದ್ರೆ ಉಳಿತಾಯ ಮಾಡಿರೋದು ಕೊಟ್ಟಿದ್ದಾರೆ 3/5 ಆಫ್ 30 ಅಂದ್ರೆ 30ರಲ್ಲಿ, ಕನ್ನಡ ಮೀಡಿಯಂನವ್ರು ಬರ್ಕೊಳ್ಳಿದ್ದಾರೆ, 30ರಲ್ಲಿ 5/3 ಭಾಗ ಉಳಿತಾಯ ಆಗಿದೆ. ಆಯ್ತಾ? ಎಷ್ಟು ಉಳಿತಾಯ ಆಗಿದೆ ಅಂತ ಕಂಡಿಡ್ಕೊಂಡ್ಬೇಡ, ಉಳಿದಿರೋದು ಖರ್ಚಾಗಿದೆ ಅಂತ ಅರ್ಥ. ಸೊ ಉಳಿತಾಯ ಆಗಿರೋದು ಎಷ್ಟು ನೋಡಿ? 3/5 ಆಫ್ ಅಂದ್ರೆ ಇಂಟು 30. ಏನು ಡಿನಾಮಿನೇಟರ್ ಇಲ್ಲ ಅಂದ್ರೆ 1 ಅಂತ ಮಾಡ್ಕೋಬಹುದು. 5 1s 5 6 30. ಸೊ 3 into 6 18, 1 into 1 1 ಅಂದ್ರೆ 18 rupees ಸೇವ್ ಆಗಿದೆ. 30 rupees ಇತ್ತು, 18 rupees ಸೇವ್ ಆಗಿದೆ. ರಿಮೈನಿಂಗ್ 12 rupees ಸ್ಪೆಂಡ್ ಆಗಿದೆ ಅಂದ್ರೆ ಖರ್ಚಾಗಿದೆ. ಹಾಗಾದ್ರೆ 12 rupees ನಮ್ಮ ಆನ್ಸರ್ ಆಗ್ಬೇಕಿತ್ತು. ಓಕೆ, ಇರ್ಲಿ. ಈಗ ಇನ್ನೊಂದು ಕ್ವಶನ್.
In a class there are 48 students. Students, there are 48 students. Among them, 1/4 of students, 1/4 of students were absent. Sorry, are absent. Find the present students. ಕನ್ನಡದಲ್ಲೂ ಬರೀತೀನಿ. ಒಂದು ಶಾಲೆಯಲ್ಲಿ, ಒಂದು ತರಗತಿಯಲ್ಲಿ 48 ವಿದ್ಯಾರ್ಥಿಗಳು ಇದ್ರು. 48 ವಿದ್ಯಾರ್ಥಿಗಳು ಇದ್ದರು. ಅವರಲ್ಲಿ 1/4 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಗೈರು ಅಂದ್ರೆ ಗೊತ್ತು ನಿಮ್ಗೆ, ಆಬ್ಸೆಂಟ್ ಆಗಿದ್ದಾರೆ ಅಂತ. ಹಾಗಾದರೆ ಹಾಜರಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಇದೆ. ಆಯ್ತಾ? ಆಪ್ಷನ್ ಎ 24, ಆಪ್ಷನ್ ಬಿ 12, ಆಪ್ಷನ್ ಸಿ 36, ಆಪ್ಷನ್ ಡಿ 8. In a class, there are 48 students total. There are total 48 students are there. Among them, 1/4 of students are absent. In a class, 1/4 of students are absent. And find the present students and the question is. First, absent ಆಗಿರೋರು ಎಷ್ಟು ಅಂತ ನೀವು ಫೈಂಡ್ ಔಟ್ ಮಾಡ್ಕೊಂಡ್ರೆ ಪ್ರೆಸೆಂಟ್ ಇರೋರು ನಿಮ್ಗೆ ಈಸಿಯಾಗಿ ಸಿಕ್ಬಿಡ್ತಾರೆ. ಗಮನಿಸಬೇಕು ನೀವು ಈ ಕ್ವಶನ್. ಇಲ್ಲಿ ಕೊಟ್ಟಿರೋ ಇದು ಆಬ್ಸೆಂಟ್ ಆಗಿರೋರು, ಕ್ವಶನ್ ಕೇಳಿರೋದು ಪ್ರೆಸೆಂಟ್. ಆಯ್ತಾ? The right answer given by 43 members. ಪರವಾಗಿಲ್ಲ ನೋಡಿ, ಇಲ್ಲಿ ನಾವು 4 ಭಾಗವನ್ನ ಮಾಡ್ಕೋಬೇಕು ಆ ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನ. ಅವರೇ ಹೇಳ್ತಾರೆ 4 ಭಾಗ ಮಾಡ್ಕೊಳ್ಳಿ. ಅದರಲ್ಲಿ 1 ಭಾಗ ಆಬ್ಸೆಂಟ್, ಅಂದ್ರೆ 4 ಪಾರ್ಟ್ ಮಾಡಬೇಕು. ಅದರಲ್ಲಿ ಈ ಪಾರ್ಟ್ 1 ಪಾರ್ಟ್ ಆಬ್ಸೆಂಟ್. ಹಾಗಾದ್ರೆ ಫಸ್ಟ್ 4 ಇಂದ ಡಿವೈಡ್ ಮಾಡ್ಬೇಕು ಅದನ್ನ, ಹೌದಾ? ಯಾಕಂದ್ರೆ 4 ಭಾಗಕ್ಕೆ ಸಮವಾಗಿ ಹಂಚ್ಬೇಕಲ್ವಾ. 4 1 4, 4 2 8. ಆಯ್ತಾ? ಹಾಗಾದ್ರೆ ಒಂದೊಂದು ಪಾರ್ಟ್ ಅಲ್ಲಿ 12 ಇದ್ದಾರೆ ಅಂತ ಆಯ್ತು. ಇಲ್ಲಿ 12 ಇದ್ದಾರೆ, ಇಲ್ಲೂ ಕೂಡ 12 ಇದ್ದಾರೆ. ಸಾರಿ, 48 ಸ್ಟೂಡೆಂಟ್ಸ್ ಇತ್ತು. ಸೊ ಟೋಟಲ್ 12 12 12 12 ಎಲ್ಲಾ ಪಾರ್ಟ್ ಅಲ್ಲೂ ಕೂಡ 12 12 12 ಸ್ಟೂಡೆಂಟ್ಸ್ ಇದ್ದಾರೆ. ಒಂದು ಪಾರ್ಟ್ ಆಬ್ಸೆಂಟ್ ಆಗಿದ್ದಾರೆ, ಇವರು ಆಬ್ಸೆಂಟ್. ಹಾಗಾದ್ರೆ ನಮಗೆ ಬೇಕಾಗಿರೋದು ಪ್ರೆಸೆಂಟ್ ಎಷ್ಟು ಅಂತ ಹೇಳಿ. ಪ್ರೆಸೆಂಟ್ ಇನ್ ರಿಮೈನಿಂಗ್ ಪಾರ್ಟ್ 36. ಸೊ ಆಬ್ಸೆಂಟ್ ಆಗಿರೋರು 12, ಪ್ರೆಸೆಂಟ್ ಆಗಿರೋರು 36. ಟೋಟಲ್ 48 ಮೆಂಬರ್ ಸ್ಟೂಡೆಂಟ್ಸ್ ಇದ್ರು ಅಷ್ಟೇನೆ. ಸೊ ಅದೇ ತರ ಪ್ರಶ್ನೆ ಇಲ್ಲಿ ಇದೆ, ಅದನ್ನು ಸಾಲ್ವ್ ಮಾಡೋಣ. ಇನ್ನು ಈಸಿ. ಒಂದು ಶಾಲೆಯಲ್ಲಿ 620 ವಿದ್ಯಾರ್ಥಿಗಳಿದ್ರು. ಅದರಲ್ಲಿ
3/5 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ಹಾಗಾದ್ರೆ ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಇನ್ ಅ ಸ್ಕೂಲ್ ಹ್ಯಾಸ್ 620 students, which 3/5 of students are present. Then number of absent students ಅಂತ ಕೇಳಿದ್ದಾರೆ. ಸೊ ನಾನು ಆಪ್ಷನ್ಸ್ ಕೊಡ್ತೀನಿ, ನೀವು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಹೋಗಿ. Okay, option A 124, option B 248, option C 372, option D 496. ಮಕ್ಕಳೇ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಅಲ್ಲಿ ಕೊಟ್ಟಿದ್ದಾರೆ ಹಾಜರಾಗಿರೋರು ಅಂದ್ರೆ ಪ್ರೆಸೆಂಟ್ ಆಗಿರೋರು ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದು ಆಬ್ಸೆಂಟ್ ಆಗಿರೋರು ಬೇಕು. ನೋಡಿ ಇಲ್ಲಿ ಪ್ರೆಸೆಂಟ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ 3/5 ಆಫ್ ದ ಸ್ಟೂಡೆಂಟ್ಸ್. ನಂಬರ್ ಹೇಳಿಲ್ಲ, 5ರಲ್ಲಿ 3 ಭಾಗ ಪ್ರೆಸೆಂಟ್ ಇದ್ದಾರೆ. ಹಾಗಾದ್ರೆ ಇನ್ನುಳಿದವರು ಎಷ್ಟು ಜನ ಆಬ್ಸೆಂಟ್ ಇದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ವಾಟ್ ಈಸ್ 3/5 ಆಫ್ 620. ಆಮೇಲೆ ನಮಗೆ ಗೊತ್ತಾಗುತ್ತೆ ಇನ್ನ ರಿಮೈನಿಂಗ್ ಪಾರ್ಟ್ಸ್ ಎಷ್ಟು ಅಂತ ಹೇಳಿ. ನಾನು ಕೂಡ ನಿಮ್ ತರನೇ ಕ್ವಶನ್ ಬರ್ಕೊಂಡು ಸಾಲ್ವ್ ಮಾಡಿ ಆಪ್ಷನ್ಸ್ ಕೊಟ್ಟು ಅದಕ್ಕೆ ಆಮೇಲೆ ಪೋಲ್ ಕೊಟ್ಟಿದ್ದೀನಿ. ಇವಾಗ ನೀವು ಮಾಡ್ಬೋದು ಅಂತ ಹೇಳಿ. ಆಕ್ಚುಯಲ್ ನವೋದಯ ಕ್ವಶನ್ಸ್ ಇದೇ ತರ ಇರುತ್ತೆ. ಇದುವರೆಗೂ ನೀವೇನ್ ಫ್ರಾಕ್ಷನಲ್ ಕಲ್ತಿದ್ದು ಬೇಸಿಕ್, ಇದು ಅಪ್ಲೈಡ್ ಕ್ವಶನ್ಸ್. ಸೊ ಬೆನಕ ಪ್ರೀತಮ್ 27 ಜನ ಸರಿ ಉತ್ತರ ಮಾಡಿದ್ರಿ. ಪ್ರಣವ್ ಕರೆಕ್ಟ್ ಮಾಡಿದ್ದೀರಾ. ಚಿನ್ಮಯ್, ಉಮೀಕ್ಷಾ, ಪುಣ್ಯಶ್ರೀ, ವರ್ಷಿತಾ, ಜಸ್ವಂತ್ ವೆರಿ ಗುಡ್. ಜೀವನ್ ರಾಜ್, ಶ್ರೀಶಾ, ವಿಜಯ್ ರಾಜ್, ಯುಕ್ತಶ್ರೀ ಸೂಪರ್. ಅನ್ಶಿಕಾ ಇಷ್ಟು ಜನ ಕರೆಕ್ಟ್ ಮಾಡಿದ್ರಿ. ಶ್ರೇಯಾ ನಿಂಪನ ತಪ್ಪು, ಪವಿಶ್ ಖುಷಿ ತಪ್ಪು, ವೇದಿಕ್ ತಪ್ಪು, ಇಂಪನ ಚಿರಾಗ್ ತಪ್ಪು, ವೇದಾಂತ್ ಕೂಡ ತಪ್ಪು. ಸಿ ಹಾಕಿದ್ದೀರಾ. ಸೊ ನಿಮಗೆ ಆನ್ಸರ್ ಸಿಕ್ಕಿದೆ ಸಿ. ಓಕೆ, ಏನ್ ತಪ್ಪು ಮಾಡಿದ್ರಿ? ಆರಾಧ್ಯ, ಡಿಂಪನ, ಕಲ್ಪಿತಾ, ರಿಷಿಕಾ ಏನೆಲ್ಲ ತಪ್ಪು ಮಾಡಿದ್ರಿ ಅಂತ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಟೋಟಲ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ನಾವು ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅಂತ ಬರ್ಕೊಳ್ಳೋಣ. ಟೋಟಲ್ ಸ್ಟೂಡೆಂಟ್ಸ್ ನಮಗೆ ಗೊತ್ತು 620. ಎಷ್ಟು ಪಾರ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ? 3/5 ಅಂದ್ರೆ ಫಸ್ಟ್ 5 ಪಾರ್ಟ್ ಮಾಡಿ ಆಯ್ತಾ. ಫಸ್ಟ್ 5 ಪಾರ್ಟ್ ಮಾಡೋಣ. ಇದನ್ನ 5 ಪಾರ್ಟ್ ಅಂದ್ರೆ 5 ಭಾಗ ಮಾಡಬೇಕು. ಅಂದ್ರೆ 5 ಭಾಗಕ್ಕೂ ಹಂಚೋಣ. ಹಂಚೋದು ಅಂದ್ರೆ ಏನರ್ಥ? 5 ಇಂದ ಡಿವೈಡ್ ಮಾಡಿ. 5 1s are 5, 2 5 2s are 10, 2 5 4s are 20. ಸೊ ಹಾಗಾದ್ರೆ ಈಚ್ ಪಾರ್ಟ್ 124 124 124 124 124. ಇದರಲ್ಲಿ ಈಗ ಪ್ರೆಸೆಂಟ್ ಇರೋರು ಅಂದ್ರೆ ಹಾಜರಾಗಿರೋರು ಎಷ್ಟು? ಪ್ರೆಸೆಂಟ್ ಇರೋರು ಪ್ರೆಸೆಂಟು 3 ಪಾರ್ಟ್. ಸೊ 3 ಪಾರ್ಟಿಗೆ ನಾವು ಒಂದು ಕೆಲಸ ಮಾಡೋಣ, ಗ್ರೀನ್ ಕಲರ್ ಹಾಕ್ಬೇಡ. ಗ್ರೀನ್ ಕಲರ್ ಇವ್ರು ಪ್ರೆಸೆಂಟ್ ಇದಾರು ಆಯ್ತಾ, ಪ್ರೆಸೆಂಟ್. ಇನ್ನ 2 ಪಾರ್ಟ್ ಅಂದ್ರೆ 3 ಪಾರ್ಟ್ ಅಲ್ಲಿ ರಿಮೈನಿಂಗ್ ಉಳ್ಕೊಂಡದೆ 2 ಪಾರ್ಟ್. ಅವರು ಆಬ್ಸೆಂಟ್ ಇರೋರು, ಅವರಿಗೆ ರೆಡ್ ಕಲರ್ ಹಾಕ್ಬೇಡ.
ಈ 2 ಪಾರ್ಟ್. ಹೌದಾ? ಇಷ್ಟೇ ಪ್ರಾಬ್ಲಮ್. ಈಗ ನಮಗೆ ಬೇಕಾಗಿರೋದು ಏನ್ ಕ್ವಶನ್ ಅಲ್ಲಿ? ಗೈರು ಹಾಜರಾದ ಅಂದ್ರೆ ಆಬ್ಸೆಂಟ್ ಆಗಿರೋರು ಯಾರು ನೋಡಿ? ಇವರು ಪ್ರೆಸೆಂಟ್ ಪ್ರೆಸೆಂಟ್ ಪ್ರೆಸೆಂಟ್, ಇವರು ಆಬ್ಸೆಂಟ್ ಅಂತ ಬರ್ಕೊಳ್ಳಿ ಈ ಕಡೆಗೆ. ಆಬ್ಸೆಂಟ್. ಸೊ ಆಬ್ಸೆಂಟ್ ಆಗಿರೋ ಟೂ ಪಾರ್ಟ್ ಅಂದ್ರೆ 124 + 124, ದಟ್ ಈಸ್ 248. ಸೊ 248 is the answer. ನೋಡಿ, ಇಷ್ಟು ಕ್ಲೀನ್ ಆಗಿ ವಿತ್ ಪಿಕ್ಚರ್ ನಾವು ಹೇಳ್ಕೊಡ್ತಾ ಇದೀವಿ. ಮ್ಯಾಥ್ಸ್ ಅಲ್ಲಿ ಹೇಗ್ ಮಾಡೋದು ಇದು ಅರ್ಥ ಆಗಿದೆ ಅಂದ್ರೆ ನೋಡಿ, ಮ್ಯಾಥ್ಸ್ ಅಲ್ಲೂ ಕೂಡ ಅಷ್ಟೇನೆ, ಅದೇ ತರ ಬರುತ್ತೆ. ಮ್ಯಾಥ್ಸ್ ಅಲ್ಲಿ ಹೇಗ್ ಮಾಡೋದು ಮ್ಯಾಥಮೆಟಿಕಲ್ ವೇನಲ್ಲಿ ಅಂದ್ರೆ, ಟೋಟಲ್ ಕೊಟ್ಟಿದ್ದಾರೆ, ಟೋಟಲ್ ಸ್ಟೂಡೆಂಟ್ಸ್ ಆರ್ 620. ಆಯ್ತಾ? ಪ್ರೆಸೆಂಟ್ ಅಂದ್ರೆ ಬಂದಿರೋರು 3/5 ಆಫ್ 620. ಆಬ್ಸೆಂಟ್ ಗೊತ್ತಿಲ್ಲ. ಆಯ್ತಾ? ಹಾಗಾದ್ರೆ ಪ್ರೆಸೆಂಟ್ ಇರೋರ್ನ ಫಸ್ಟ್ ಫೈಂಡ್ ಔಟ್ ಮಾಡೋಣ ಎಷ್ಟಿದ್ದಾರೆ ಅಂತ ಹೇಳಿ. 3/5 ಆಫ್ 620. ಸೊ ಹಾಗಾದ್ರೆ ಇಲ್ಲಿ ಡಿವೈಡ್ ಬೈ 1 ಬರ್ಕೋಬಹುದು. ಮಕ್ಕಳೇ, ಇದು ಲೇಟ್ ಆಗುತ್ತೆ, ಅದಕ್ಕೋಸ್ಕರ 5 ಇಲ್ಲಿ ಲಾಸ್ಟ್ ಡಿಜಿಟ್ 0 ಇರೋದ್ರಿಂದ ಇದು 5 ಇಂದ ಡಿವೈಡ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ನಾವು 5 1s ಅಂದ್ರೆ 5 ಇಂದ ಇದನ್ನು ಡಿವೈಡ್ ಮಾಡಿದ್ರೆ 124 ಬಂತು. ಸೊ 124, 5 1s 124s. ಸೊ 3 into 124 ಮಲ್ಟಿಪಲ್ ಮಾಡಿದ್ರೆ ನಮಗೆ 3 4s 12, 1 ಕ್ಯಾರಿ, 3 2s 6 + 1 is 7, 3 1s 3. ಸೊ ಹಾಗಾದ್ರೆ ಪ್ರೆಸೆಂಟ್ ಸ್ಟೂಡೆಂಟ್ಸ್ ಸಿಕ್ಬಿಟ್ರು. ಸೊ ಇದು ಆನ್ಸರ್ ಅಲ್ಲ. ಪ್ರೆಸೆಂಟ್ ಆಗಿರೋರು, ಹಾಜರಾಗಿರೋರು, ನಮಗೆ ಬೇಕಾಗಿರೋರು ಗೈರ್ ಹಾಜರಾಗಿರೋರು, ಬಂದಿಲ್ಲದೆ ಇರೋರು. ಹಾಗಾದ್ರೆ 620 ನಲ್ಲಿ 372 ಸಬ್ಟ್ರಾಕ್ಟ್ ಮಾಡಿದ್ರೆ ಅಂದ್ರೆ ಪ್ರೆಸೆಂಟ್ ಇರೋರ್ನ ಕಳೆದ್ರೆ ಆಬ್ಸೆಂಟೀಸ್ ಸಿಕ್ಬಿಡುತ್ತೆ. ಸೊ ಆಬ್ಸೆಂಟೀಸ್ ನಮಗೆ 248 ಆಬ್ಸೆಂಟೀಸ್ ಆಗುತ್ತೆ. 248. ಸೊ ಆಪ್ಷನ್ 248. ವೇದಾಂತ್ ಹ್ಯಾಂಡ್ ರೈಸ್ ಮಾಡೋ. ವೇದಾಂತ್, ಲೇಖನ ಪಿ ಹ್ಯಾಂಡ್ ರೈಸ್ ಮಾಡಿ. ಲೇಖನ ಪಿ, ಕಲ್ಪಿತಾ. ವೇದಾಂತ್ ಅರ್ಥ ಆಗ್ಲಿಲ್ವಾ? ಮಿಸ್ ಮಾಡಿದ್ರ ಅಥವಾ 372 ಬಂದ ತಕ್ಷಣ ಹಾಕ್ಬಿಟ್ರ? ಏನಾಯ್ತು ವೇದಾಂತ್? ಕೇಳಿಸ್ಲಿಲ್ಲ. ಮಿಸ್ ಯಾಕೆ ಆಗ್ಬೇಕು? ಎಷ್ಟು ಸಲ ಹೇಳ್ಕೊಟ್ಟು ಮಿಸ್ ಆಗ್ಬೇಕಾ? ರಿಷಿಕಾ, ನಿಮ್ದು ಅಷ್ಟೇನೆ 372 ಆನ್ಸರ್ ಬಂದಿದೆ ಅಲ್ವಾ? ರಿಷಿಕಾ ಅಂತ ಮಾತಾಡಿಸ್ತೀನಿ ಅಂದ್ರೆ ನಿಮಗೆ ಮೈಕ್ ಆನ್ ಮಾಡ್ಕೊಳಕ್ ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ. ಬ್ರೇಕ್ ಆಗ್ತಿತ್ತ? ವೇದಿಕ್, ಏನ್ ಡೌಟ್ ವೇದಿಕ್ ನಿಂದು? CN ವೇದಿಕ್ ಹೇಳೋ. ವೇದಿಕ್ ವೇದಾಂತ್ ಅಲ್ಲ, ವೇದಿಕ್. ಓಕೆ ಮಕ್ಕಳೇ, ಈಗ ನಿಮಗೆ ಆಲ್ಮೋಸ್ಟ್ ನಾವು ಎಲ್ಲಾ ಕ್ವಶನ್ಸ್ ಕಲ್ಸಿದೀವಿ, ಅಂದ್ರೆ ಎಲ್ಲಾ ಪ್ಯಾಟರ್ನ್ ಕಲ್ಸಿರೋದ್ರಿಂದ ಇವಾಗ PDF ಕಳಿಸ್ತೀನಿ ನಾನು. ಈ ಕ್ವಶನ್ಸ್ ನಿಮ್ಮ ಹತ್ರ ಬುಕ್ ಇಲ್ಲ ಎಲ್ಲರ ಹತ್ರನು ಕೂಡ. ಹಾಗಾಗಿ ಫ್ರಾಕ್ಷನ್ ಲೆಸನ್ ಏನೆಲ್ಲಾ ಕ್ವಶನ್ಸ್ ಇದೆ ಎಲ್ಲ ಕ್ವಶನ್ಸ್ ಕಳಿಸ್ತೀನಿ. 1 ಇಂದ 30 ವರೆಗೂ ಇರುವಂತ ಕ್ವಶನ್ಸ್ ನಿಮಗೆ ಎಷ್ಟಾಗುತ್ತೋ ಅಷ್ಟು ಸಾಲ್ವ್ ಮಾಡಿ ಇವತ್ತು. ಈ ರಿಮೈನಿಂಗ್ ಕ್ವಶನ್ಸ್ ನಾಳೆ ಮಾಡಿ. ಅದೇ ತರ ಎಲ್ಲಾ ಕ್ವಶನ್ಸ್ ಕೂಡ ಸಾಲ್ವ್ ಮಾಡ್ತಾ ಹೋಗಿ ಅಷ್ಟೇನೆ. ಇನ್ನ ನಾವಂತೂ ಎಲ್ಲಾ ಕ್ವಶನ್ಸ್ ಮಾಡಿಸ್ತೀವಿ ನಿಮ್ಮ ಹತ್ರ, ಅಂದ್ರೆ ನಾವಿಲ್ಲಿ ಮಾಡ್ತೀವಿ. ಜೊತೆಗೆ ನಿಮಗೆ ಈಸಿ ಆಗ್ಲಿ ಅಂತ ಆತರ ಹೇಳಿದ್ವಿ ಅಷ್ಟೇ. ಏನಾದ್ರೂ ಕ್ವಶನ್ಸ್ ಇದ್ರೆ, ಇವತ್ತು ಆಲ್ರೆಡಿ ಟೈಮ್ ಆಗಿದೆ. ಈ ತರ ಫ್ರಾಕ್ಷನ್ ಲೆಸನ್ ಸ್ವಲ್ಪ ಲೆಂತಿ ಆಗಿರುತ್ತೆ. ಹಾಗಾಗಿ ನಮಗೆ ಟೈಮು ಕೂಡ ಕಡಿಮೆ ಇರೋದ್ರಿಂದ ಒಂದು 5 ನಿಮಿಷ ನಾವು ಎಕ್ಸ್ಟೆಂಡ್ ಮಾಡಿದೀವಿ. ಸೊ 7:40 ಇಂದ 7:45 to 7:50. ಸೊ ಆಮೇಲೆ ಇನ್ನೊಂದು ಮಂತ್ ಆದ್ಮೇಲೆ ಇನ್ನೊಂದು 5 ನಿಮಿಷ ಎಕ್ಸ್ಟೆಂಡ್ ಮಾಡ್ತೀವಿ. ಯಾಕೆಂದ್ರೆ ಸ್ವಲ್ಪ ಟೈಮ್ ಕಡಿಮೆ ಆಗಿದೆ. ಮತ್ತೆ ಮಾರ್ನಿಂಗ್ ಸೆಷನ್ಸ್ ಕೂಡ ತಗೊಳ್ತೀವಿ. ಇನ್ನ ಯಾವಾಗ ಇನ್ನೊಂದು ಈ ತಿಂಗಳು ಜುಲೈ ಆಗಸ್ಟ್ ಹೋಗ್ಲಿ, ಸೆಪ್ಟೆಂಬರ್ ಎಂಡ್ ಅಥವಾ ಇನ್ನು 2 ಮಂತ್ಸ್ ಇದೆ ಅಂದಾಗ, ಯಾಕೆಂದ್ರೆ ನಮಗೆ 1 ಮಂತ್ ಅರ್ಲಿ ಆಗಿದೆ ಎಕ್ಸಾಮ್. ಮಾರ್ನಿಂಗ್ ಒಂದು 30 minutes ಯು ಹ್ಯಾವ್ ಟು ರೆಡಿ ಅಟ್ 6. ಸೊ ಏನಾದ್ರು ಮಾಡಿ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನೀವು ರೆಡಿ ಆಗ್ಬೇಕು. ಎಲ್ರಿಗೂ ಬಾಯ್. ಏನಾದ್ರು ಇದ್ರೆ ಕ್ವಶನ್ ಇದ್ರೆ ಕಳಿಸಿ, ಡೌಟ್ಸ್ ಇದ್ರೆ ಅದನ್ನ ಮೆಸೇಜ್ ಮಾಡಿ. ನಾಳೆ ಮತ್ತೆ 6:30 ಭೇಟಿ ಆಗೋಣ. ಬಾಯ್.